Good morning, dear student. So, previous class we have solved some problems related to logarithm and anti-logarithm. I have give some assignment to solve the logarithm as well as anti-logarithm. So, some of you solve and send me, but most of the student didn't solve the assignment. So, here I have give a set of assignment. See, 115 is a number. We have to find the log of this number. So you know how to find the log of a given number. So ಇಲ್ಲಿ 115 greater than 1 ಇರುತ್ತೆ. So we have to use the characteristic formula n minus 1. ಕರೆಕ್ಟಾ? ಸೊ 115ನ ನಾವು 115.0 ಅಂತ ಬರಿಬೋದು. ಸೊ ಬಿಫೋರ್ ಡೆಸಿಮಲ್ there are 3 digit. 3 minus 1 ಅಂತ ಹೇಳಿದ್ರೆ 2 is the characteristic. Okay. So next to find out the mantissa. Mantissa is obtained by ಲಾಗ್ ಟೇಬಲ್. ಸೊ ಗ್ರೂಪ್ ಫಸ್ಟ್ 2 ನಂಬರ್. ಸೊ 11 ಸಿಗುತ್ತೆ ನಿಮಗೆ. ಫಸ್ಟ್ 2 ನಂಬರ್ನ ಗ್ರೂಪ್ ಮಾಡಿದ್ರೆ 11. ಸೊ 11ನ ಮೈನ್ ಕಾಲಮಲ್ಲಿ ಅಬ್ಸರ್ವ್ ಮಾಡ್ತೀರಾ. ನೆಕ್ಸ್ಟ್ ನಂಬರ್ 5 ಇದೆ ಡಿಫ್ರೆನ್ಸ್ ಕಾಲಮಲ್ಲಿ. 11 ಅಂಡರ್ 5 ದ ವ್ಯಾಲ್ಯೂ ಇಸ್ 0607. ಸೊ ದಿಸ್ ಇಸ್ ದ ಮ್ಯಾಂಟಿಸಾ ಪಾರ್ಟ್. ಸೊ ಮ್ಯಾಂಟಿಸಾ ಪಾರ್ಟ್ ಇಸ್ ಆಲ್ವೇಸ್ ಎ ಫ್ರ್ಯಾಕ್ಷನಲ್ ಅಂತ ಹೇಳಿದ್ದೀನಿ. ಸೊ ಇಟ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 0.0607. ಸೊ ಟು ಗೆಟ್ ಲಾಗ್ ಬೇಕಂತ ಹೇಳಿದ್ರೆ ವಿ ಹ್ಯಾವ್ ಟು ಆ್ಯಡ್ ಕ್ಯಾರೆಕ್ಟರಿಸ್ಟಿಕ್ ಆ್ಯಂಡ್ ಮ್ಯಾಂಟಿಸಾ. ಸೊ ಕ್ಯಾರೆಕ್ಟರಿಸ್ಟಿಕ್ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ, ದಟ್ ಇಸ್ 2, ಆ್ಯಂಡ್ mantissa is 0.0607. So if you add these two, you get 2.0607. This is the log of 115. Okay, so I'm already told you. So logarithm and anti-logarithm both are inverse process. Anti-logarithm ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಪೋಸಿಟ್ ಟು logarithm ಇರುತ್ತೆ. ಸೊ ನೀವು ಲಾಗ್ ಫೈಂಡ್ ಔಟ್ ಮಾಡಿ ಏನು ಆನ್ಸರ್ ಸಿಕ್ಕಿರುತ್ತೆ ನಿಮಗೆ, ಈ ವ್ಯಾಲ್ಯೂಗೆ ಆ್ಯಂಟಿ ಲಾಗರಿದಮ್ನ ಫೈಂಡ್ ಔಟ್ ಮಾಡಿದ್ರೆ ಅಗೈನ್ ಯು ಗೆಟ್ ದ ಸೇಮ್ ವ್ಯಾಲ್ಯೂ. ಸೊ ಯಾವುದಕ್ಕೆ ನೀವು ಲಾಗ್ ಫೈಂಡ್ ಔಟ್ ಮಾಡಿರ್ತೀರ ಅದೇ ವ್ಯಾಲ್ಯೂ ಸಿಗುತ್ತೆ. ಆಲ್ಮೋಸ್ಟ್ ಅದೇ ವ್ಯಾಲ್ಯೂ, 99% ಅದೇ ವ್ಯಾಲ್ಯೂ ಸಿಗುತ್ತೆ. ಓಕೆ, ಸೊ ಜಸ್ಟ್ ಫೈಂಡ್ ಔಟ್ ದ ಆ್ಯಂಟಿ ಲಾಗರಿದಮ್ ಆಫ್ ಆನ್ಸರ್ ಯು ಗೆಟ್. ನೀವು ಲಾಗ್ ನೋಡಿ ಏನು ಆನ್ಸರ್ ಸಿಕ್ಕಿರುತ್ತೋ ಆ ವ್ಯಾಲ್ಯೂಗೆ ಆ್ಯಂಟಿ ಲಾಗರಿದಮ್ ನೋಡೋಣ. ಓಕೆ, ಸೊ ಆ್ಯಂಟಿ ಲಾಗರಿದಮ್ ಆಫ್ 2.0607. ಓಕೆ, ಸೊ ಅಂದರೆ ಇನ್ವರ್ಸ್ ಪ್ರೊಸೆಸ್ ಅಂತ ಹೇಳಿದ್ರೆ ನೀವು ಆ್ಯಂಟಿ ಲಾಗ್ ನೋಡಿದ್ರೆ ಇದಕ್ಕೆ ವ್ಯಾಲ್ಯೂ ಸೇಮ್ 115 ಬರಬೇಕು. ಓಕೆ, ಸೊ ಜಸ್ಟ್ ಚೆಕ್ ಮಾಡಿ. ಆ್ಯಂಟಿ ಲಾಗರಿದಮ್ ಫೈಂಡ್ ಔಟ್ ಮಾಡಬೇಕಾದ್ರೆ 4 ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಫಸ್ಟ್ ಒನ್ನು ಗಿವನ್ ನಂಬರ್ನ ಬ್ರೇಕ್ ಮಾಡಿ ಕ್ಯಾರೆಕ್ಟರಿಸ್ಟಿಕ್ ಮತ್ತು ಮ್ಯಾಂಟಿಸಾನ ಅಂದರೆ ಐಡೆಂಟಿಫೈ ಮಾಡ್ಕೊಬೇಕು. ಸೊ ಇಲ್ಲಿ ಬಿಫೋರ್ ಡೆಸಿಮಲ್ 2 ಇದೆ. 2 ಇಸ್ ದ ಕ್ಯಾರೆಕ್ಟರಿಸ್ಟಿಕ್. ಸೊ ಫ್ರ್ಯಾಕ್ಷನಲ್ ಪಾರ್ಟ್ನ ಮ್ಯಾಂಟಿಸಾ ಅಂತ ಕನ್ಸಿಡರ್ ಮಾಡ್ತೀವಿ, 0.0607. ಸೊ ಈಗ ಇದಿಷ್ಟು ಮುಗಿದ್ಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ ಮ್ಯಾಂಟಿಸಾ ಪಾರ್ಟಿಗೆ ಆ್ಯಂಟಿ ಲಾಗರಿದಮ್ ನೋಡಬೇಕು. ಫಸ್ಟ್ 2 ನಂಬರ್ನ ಗ್ರೂಪ್ ಮಾಡಿ ಇನ್ಕ್ಲೂಡಿಂಗ್ ಡೆಸಿಮಲ್. ಫಸ್ಟ್ 2 ನಂಬರ್ನ ಗ್ರೂಪ್ ಮಾಡಿದ್ರೆ ಇಟ್ ಈಸ್ 0.06. ಮೈನ್ ಕಾಲಮಲ್ಲಿ ನೋಡ್ತೀರಾ ಅಂಡರ್ 0, ದಟ್ ಈಸ್ 1148 ಸಿಗುತ್ತೆ. ನೆಕ್ಸ್ಟ್ 4th ಡಿಜಿಟ್ ಇದ್ರೆ ಸೇಮ್ ಲೈನಲ್ಲಿ ಮೀನ್ ಡಿಫ್ರೆನ್ಸಲ್ಲಿ ಆ್ಯಡ್ ಮಾಡ್ತೀರಾ, ದಟ್ ಈಸ್ 2. ಸೊ ಈಗ ಆ್ಯಡ್ ಮಾಡಿದ್ರೆ ಯು ಗೆಟ್ 1150 ಸಿಕ್ಕಿದೆ. ಸೊ ಈ ವ್ಯಾಲ್ಯೂನ ಏನು ಮಾಡಬೇಕು, ಒಂದು ಡಿಜಿಟ್ ಆದಮೇಲೆ ಡೆಸಿಮಲ್ನ ಪ್ಲೇಸ್ ಮಾಡಬೇಕು. ಡೆಸಿಮಲ್ನ ಪ್ಲೇಸ್ ಮಾಡಿ ಮಲ್ಟಿಪ್ಲೈಡ್ ಬೈ 10 ಮಾಡಿ. ಸೊ ಕ್ಯಾರೆಕ್ಟರಿಸ್ಟಿಕ್ ಏನು ವ್ಯಾಲ್ಯೂ ಸಿಕ್ಕಿರುತ್ತೆ ನಿಮಗೆ, ಆ ಕ್ಯಾರೆಕ್ಟರಿಸ್ಟಿಕ್ ವ್ಯಾಲ್ಯೂನ 10 ಪವರ್ಗೆ ರೇಸ್ ಮಾಡಬೇಕು, ದಟ್ ಈಸ್ 10 ಪವರ್ 2. ಸೊ +2 ಇರೋದ್ರಿಂದ ನೀವು ಡೆಸಿಮಲ್ನ ರೈಟಿಗೆ ಶಿಫ್ಟ್ ಮಾಡಿದ್ರೆ ಇದು ಡಿಕ್ರೀಸ್ ಆಗುತ್ತೆ. ಸೊ 1 ಪಾಯಿಂಟ್ ಶಿಫ್ಟ್ ಮಾಡಿದ್ರೆ 10 ಪವರ್ 1 ಆಗುತ್ತೆ. ಅಗೈನ್ 1 ಶಿಫ್ಟ್ ಮಾಡಿದ್ರೆ 10 ಪವರ್ 0. ಸೊ ವಿ ನೋ ದಟ್ 10 ಪವರ್ 0 ಇಸ್ 1. ಸೊ 2 ಡೆಸಿಮಲ್ ಶಿಫ್ಟ್ ಮಾಡಿದ್ರೆ ಯು ಗೆಟ್ 115.0. ಸೀಲ್ ನೋಡಿ, ಅಬ್ಸರ್ವ್ ಮಾಡಿ. ಸೊ ವಿ ಹ್ಯಾವ್ ಫೈಂಡ್ ದ ಆ್ಯಂಟಿ ಲಾಗರಿದಮ್ ಆಫ್ ಆನ್ಸರಿಗೆ ನಾವು ಆ್ಯಂಟಿ ಲಾಗರಿದಮ್ನ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಲಾಗ್ ವ್ಯಾಲ್ಯೂ ಸೇಮ್, ಆ್ಯಂಟಿ ಲಾಗ್ ಸೇಮ್ ಬಂದಿದೆ. ಓಕೆನಾ? ಸೊ ದಿಸ್ ಇಸ್ ಹೌ ವಿ ಫೈಂಡ್ ದ ಲಾಗ್ ಆ್ಯಂಡ್ ಆ್ಯಂಟಿ ಲಾಗ್. ಸೊ ಅದೇ ಥರ 1150 ಕೊಟ್ಟಿದ್ದೆ. ಸೊ ಇಲ್ಲಿ ಓನ್ಲಿ 115 ಕೊಟ್ಟಿದ್ದೀನಿ, ಇಲ್ಲಿ 1150 ಕೊಟ್ಟಿದ್ದೀನಿ. ಸೊ ಕ್ಯಾರೆಕ್ಟರಿಸ್ಟಿಕ್ ಮಾತ್ರ ಚೇಂಜ್ ಆಗುತ್ತೆ, ಬಿಕಾಸ್ 1150ನಲ್ಲಿ 4 ಡಿಜಿಟ್ ಇದೆ. 4 - 1 ಅಂತ ಹೇಳಿದ್ರೆ 3 ಆಗುತ್ತೆ ಕ್ಯಾರೆಕ್ಟರಿಸ್ಟಿಕ್. ಸೊ ಮ್ಯಾಂಟಿಸಾ ಪಾರ್ಟ್ ಸೇಮ್ ಇರುತ್ತೆ. ನೆಕ್ಸ್ಟ್ ಲಾಗ್ ಆಫ್ ಗಿವನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀರಾ. ಸೊ ಬಂದಿರೋ ಆನ್ಸರ್ಗೆ ಆ್ಯಂಟಿ ಲಾಗರಿದಮ್ನ ಫೈಂಡ್ ಔಟ್ ಮಾಡಿದ್ರೆ ಫೈನಲಿ ಯು ಗೆಟ್ ದ ಸೇಮ್ ಆನ್ಸರ್. ಸಿ ಅಬ್ಸರ್ವ್ ಹಿಯರ್, 0.06 under 0, the value is same, that is 1148, and main difference under 7, it is 2. ಓಕೆ, ಸೊ 1150 ಬಂದಿದೆ ನಿಮಗೆ. ಸೊ 10 ಪವರ್ ಏನಾಗ್ತಿದೆ ಇಲ್ಲಿ, ಕ್ಯಾರೆಕ್ಟರಿಸ್ಟಿಕ್ ನೋಡಿ ಚೇಂಜ್ ಆಗ್ತಿದೆ. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ 2 ಇತ್ತು, ದಟ್ಸ್ ವೈ 10 ಪವರ್ 2 ಆಯಿತು. ಸೊ ಬಟ್ ಹಿಯರ್ ದ ಕ್ಯಾರೆಕ್ಟರಿಸ್ಟಿಕ್ ಇಸ್ 3. ಸೊ 10 to the power of 3 ಅಂತ ಹೇಳಿದ್ರೆ ಪಾಯಿಂಟ್ನ 3 ಡಿಜಿಟ್ ರೈಟಿಗೆ ಮೂವ್ ಮಾಡ್ತೀರಾ, ಯು ಗೆಟ್ 1150. ಸೊ ದಿಸ್ ಇಸ್ ದ ಆ್ಯಂಟಿ ಲಾಗರಿದಮ್ ಆಫ್ 3.0607. ಸೊ ಅದೇ ಥರ ಆಲ್ ದ ಪ್ರಾಬ್ಲಮ್ಸ್, ಐ ಹ್ಯಾವ್ ಸಾಲ್ವ್ ಆಲ್ ದ ಪ್ರಾಬ್ಲಮ್ಸ್. ಸಿ ಅಬ್ಸರ್ವ್ ಹಿಯರ್ ಅಗೈನ್
3120.0 ಅಂತ ಕೊಟ್ಟಿದ್ದೆ. ಸೊ ಇದಕ್ಕೆ ಲಾಗ್ನ ಫೈಂಡ್ ಔಟ್ ಮಾಡಿದ್ರೆ ಆಬ್ವಿಯಸ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ 3120 is greater than 0. That's why we use this characteristic formula. There are 4 digit before the decimal. So 4 minus 1 is 3 is the characteristic. So first 2 numberನ ಗ್ರೂಪ್ ಮಾಡಿದ್ರೆ 31 ಸಿಗುತ್ತೆ. ಸೊ 31 ಅಂಡರ್ ಮೈನ್ ಕಾಲಮ್, 2 ಅಂಡರ್ ಡಿಫರೆನ್ಸ್ ಕಾಲಮ್. ಸೊ ವ್ಯಾಲ್ಯೂ ಇಸ್ 4942. ಸೊ ಬೇಕಿದ್ರೆ ನಿಮಗೆ ನಿಮ್ಮ ಹತ್ರ ಲಾಕ್ ಟೇಬಲ್ ಇದೆ, ನೀವು ಚೆಕ್ ಮಾಡ್ಕೋಬೋದು. ಸೊ ಮೀನ್ ಡಿಫ್ರೆನ್ಸ್ 4th ಡಿಜಿಟ್ 0 ಇದ್ರೆ ನಾಟ್ ನೀಡ್ ಟು ಆ್ಯಡ್ ಮೀನ್ ಡಿಫ್ರೆನ್ಸ್. ಸೊ ಮೀನ್ ಡಿಫ್ರೆನ್ಸ್ ಏನೂ ಇರೋದಿಲ್ಲ. ಆ್ಯಕ್ಚುಲಿ ನಿಮಗೆ ಗೊತ್ತಾಗಲಿ ಅಂತ ನಾನು ಇದು ಬರ್ದಿದ್ದೀನಿ ಅಷ್ಟೇ. ಸೊ 4th ಡಿಜಿಟ್ 0 ಇದೆ ಅಂತ. ಸೊ 0 ಬಿಟ್ಟು ಬೇರೆ ಇದ್ದರೆ ಮಾತ್ರ ನಾವು ಮೀನ್ ಡಿಫ್ರೆನ್ಸ್ನ 0 ಅಂದರೆ 4th ಡಿಜಿಟ್ 0 ಬಿಟ್ಟು 1 to 9 ಯಾವುದೇ ನಂಬರ್ ಇದ್ರೂ ಮೀನ್ ಡಿಫ್ರೆನ್ಸ್ನ ಆ್ಯಡ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಯು ಗೆಟ್ 4942. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ 3 ಇದೆ. ಸೊ ಹಾಗಾದರೆ 3.4942 ಇಸ್ ಅ ಲಾಗರಿದಮ್ ಆಫ್ 3120.0. ಓಕೆ, ಸೊ ಇವಾಗ ಆ್ಯಂಟಿ ಲಾಗರಿದಮ್ನ ನೀವು ಫೈಂಡ್ ಔಟ್ ಮಾಡಿದ್ರೆ ಸೊ ಕ್ಯಾರೆಕ್ಟರಿಸ್ಟಿಕ್ 3 ಆಗುತ್ತೆ, 0.4942 ಇಸ್ ಅ ಮ್ಯಾಂಟಿಸ್ ಆಗುತ್ತೆ. ಸೊ ಆ್ಯಡ್ ಮಾಡಿ. ಸೊ ಯು ಗೆಟ್ 0.49. ಫಸ್ಟ್ 2 ನಂಬರ್ ಇನ್ಕ್ಲೂಡಿಂಗ್ ಡೆಸಿಮಲ್ನ ಕನ್ಸಿಡರ್ ಮಾಡಿ. ದಿಸ್ ಇಸ್ ಮೈನ್ ಕಾಲಮ್, ಅಂಡರ್ 4 ಡಿಫರೆನ್ಸ್ ಕಾಲಮ್, ಮೀನ್ ಡಿಫರೆನ್ಸ್ ಅಂಡರ್ 2 ಆ್ಯಡ್ ಮಾಡಿದ್ರೆ ಯು ಗೆಟ್ 3120. ಅಂದರೆ 0.49 ಅಂಡರ್ 4 3119 ಇದೆ. ಸೊ ಮೀನ್ ಡಿಫರೆನ್ಸ್ ಅಂಡರ್ 2 1 ಇದೆ. ಇದೆರಡು ಆ್ಯಡ್ ಮಾಡಿದ್ರೆ ಯು ಗೆಟ್ 3120. ಸೊ 3120 ಬಂದಮೇಲೆ ಏನು ಮಾಡಬೇಕು, ಫಸ್ಟ್ ಡಿಜಿಟ್ ಆದಮೇಲೆ ಡೆಸಿಮಲ್ನ ಪ್ಲೇಸ್ ಮಾಡಬೇಕು. ಸೊ ಮಲ್ಟಿಪ್ಲೈಡ್ ಬೈ 10 ಮಾಡಬೇಕು. ಕ್ಯಾರೆಕ್ಟರಿಸ್ಟಿಕ್ ವ್ಯಾಲ್ಯೂನ 10 ಪವರ್ಗೆ ರೈಸ್ ಮಾಡಬೇಕು. ಸೊ ಪಾಸಿಟಿವ್ ಇರೋದ್ರಿಂದ ಡೆಸಿಮಲ್ನ ರೈಟಿಗೆ ಶಿಫ್ಟ್ ಮಾಡಿದ್ರೆ ಸೊ ಇದು ಡಿಕ್ರೀಸ್ ಆಗುತ್ತೆ. ಸೊ ಆರ್ ಮಲ್ಟಿಪ್ಲೈಡ್ ಬೈ 1000 ಯು ಗೆಟ್ ದಿಸ್ ವ್ಯಾಲ್ಯೂ. ಓಕೆನಾ? ಸಿ ಅಬ್ಸರ್ವ್ ಮಾಡಿ, ಈ ವ್ಯಾಲ್ಯೂ ಮತ್ತು ನಾವು ಲಾಗ್ ನೋಡಿರೋ ವ್ಯಾಲ್ಯೂ ಎರಡೂ ಸೇಮ್ ಇದೆ ಅಂದರೆ ನಾವು ಫೈಂಡ್ ಔಟ್ ಮಾಡಿರೋ ಲಾಗ್ ಆ್ಯಂಡ್ ಆ್ಯಂಟಿ ಲಾಗ್ ಕರೆಕ್ಟ್ ಆಗಿದೆ. ಓಕೆನಾ? ನೆಕ್ಸ್ಟ್ ನಂಬರ್, ಸೊ ಅಂದರೆ 99% ಆಲ್ಮೋಸ್ಟ್ ಸೇಮ್ ಬರುತ್ತೆ, ಆರ್ ಆಲ್ಮೋಸ್ಟ್ ನಿಯರ್ ವ್ಯಾಲ್ಯೂನು ಸಿಗುತ್ತೆ. ಓಕೆ, ಆ ಥರದ್ದು ಒಂದು ಪ್ರಾಬ್ಲಮ್ ಕೊಟ್ಟಿದ್ದೀನಿ. 99.38 is greater than 1, correct? So characteristic formula is C is equal to n minus 1. So here before decimal there are 2 digits, so 2 minus 1 is 1. 1 is the characteristic. So next ಈಗ ನಾವು ಮ್ಯಾಂಟಿಸ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟ್ 2 ನಂಬರ್ನ ಗ್ರೂಪ್ ಮಾಡ್ತೀರಾ. ಓಕೆ, ಆ ಗ್ರೂಪ್ ಮಾಡೋ ಫಸ್ಟ್ 2 ನಂಬರ್ ಗ್ರೇಟರ್ ದೆನ್ 10 ಇರಬೇಕು. ಬಿಕಾಸ್ ಲಾಕ್ ಟೇಬಲ್ ಸ್ಟಾರ್ಟೆಡ್ ವಿತ್ 10, 11, 12 ಲೈಕ್ ದಿಸ್. Okay, so 19 under 3 and mean difference under 4. 19 under 3, that is 9969, and mean difference under 8, 3. If you add these two, you get 9972. So add characteristic and mantissa. Mantissa anta helidre it is a fractional part. This is not a 9972. Please remember, this is a fractional part. So this is 0.9972. Okay, so add ಮಾಡಿದ್ರೆ you get 1.9972. So anti log ತಗೊಂಡ್ರೆ ಇಲ್ಲಿ 9938 ಬರಬೇಕಿತ್ತು, ಆ್ಯಕ್ಚುಲಿ 9936 ಬರ್ತಿದೆ. ಸೊ ಕೆಲವೊಂದು ಕೇಸಸಲ್ಲಿ ಈ ಥರ ಆಗುತ್ತೆ. ಓಕೆನಾ? ಸೊ ಅದೇ ಥರ ಸೊ ಐ ಹ್ಯಾವ್ ಫೈಂಡ್ ಲಾಗ್ ಆಫ್ 0.2134. ಸೊ ಇದು ಲೆಸ್ ದೆನ್ 1 ಇರೋದ್ರಿಂದ ವಿ ಹ್ಯಾವ್ ಟು ಯೂಸ್ ದ ಫಾರ್ಮುಲಾ -n+1. ಓಕೆ, ಸೊ ಮೈನಸ್ ಇಲ್ಲಿ ಬಿಫೋರ್ ಆಫ್ಟರ್ ಡೆಸಿಮಲ್ ದೆರ್ ಇಸ್ ನೋ ಝೀರೋಸ್. ಸೊ ಹಾಗಾಗಿ n ಇರೋ ಪ್ಲೇಸಲ್ಲಿ ಝೀರೋನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ 0 + 1 is 1. ಸೊ ಮೈನಸ್ ಇರೋದ್ರಿಂದ ಮೈನಸ್ನ ಹಾಗೆ ಕ್ಯಾರಿ ಮಾಡ್ತೀರಾ. -1 ಆರ್ 1 ಬಾರ್ ಅಂತ ಹೇಳ್ತೀವಿ ನಾವು ಇದನ್ನು. ಓಕೆ, ಸೊ ನೆಕ್ಸ್ಟ್ ಫಸ್ಟ್ 2 ನಂಬರ್ನ ಗ್ರೂಪ್ ಮಾಡಿದ್ರೆ 0-2 ಬರುತ್ತೆ. ಬಿಕಾಸ್ ಲಾಕ್ ಟೇಬಲ್ ಸ್ಟಾರ್ಟ್ ಆಗೋದೆ 10 ಆನ್ವರ್ಡ್ಸ್. ದಟ್ಸ್ ವೈ ವಿ ಹ್ಯಾವ್ ಟು ಕನ್ಸಿಡರ್ ದೀಸ್ 2 ನಂಬರ್ಸ್. ಓಕೆ, ಸೊ 21 under 3 ಮೀನ್ ಡಿಫ್ರೆನ್ಸ್ ಅಂಡರ್ 4 ಅಲ್ಲಿ ಆ್ಯಡ್ ಮಾಡಬೇಕು. ಸೊ 21 under 3, 3284, ಮೀನ್ ಡಿಫ್ರೆನ್ಸ್ ಅಂಡರ್ 4, 8. ಇಫ್ ಯು ಆ್ಯಡ್ ದೀಸ್ 2 ಯು ಗೆಟ್ 3292. Okay, so 3292 is nothing but 3292. It is 0.3292. So if you add these two number, you get 1.3292. So this is the log of a given number. So ಈ ವ್ಯಾಲ್ಯೂಗೆ ನೀವು ಆ್ಯಂಟಿ ಲಾಗ್ನ ಫೈಂಡ್ ಔಟ್ ಮಾಡಿದ್ರೆ ಸೊ ಸೇಮ್ ವ್ಯಾಲ್ಯೂ ಬರುತ್ತೆ. ಸೊ ಇದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ -1 ಇದೆ, ಮ್ಯಾಂಟಿಸ ಪಾರ್ಟು 0.3292 ಇದೆ, 0.32 under 9 ಮೇನ್ ಡಿಫ್ರೆನ್ಸ್ ಅಂಡರ್ 2ನಲ್ಲಿ ಆ್ಯಡ್ ಮಾಡ್ಕೋತೀರಾ. ಸೊ ಅವಾಗ ನಿಮಗೆ ಈ ವ್ಯಾಲ್ಯೂ ಬರುತ್ತೆ. ಸೊ ಒನ್ಸ್ ಯು ಗೆಟ್ ದ ವ್ಯಾಲ್ಯೂ, ಪ್ಲೇಸ್ ಡೆಸಿಮಲ್ ಆಫ್ಟರ್ 1 digit. ಸೊ ಮಲ್ಟಿಪ್ಲೈಡ್ ಬೈ 10. ಓಕೆ, ಆ ಪವರ್ ಎಷ್ಟಿದೆ ಅದನ್ನು 10 ಪವರ್ಗೆ ರೈಸ್ ಮಾಡ್ತೀರಾ. -1 ಇರೋದ್ರಿಂದ ರೈಟಿಗೆ ಶಿಫ್ಟ್ ಮಾಡಬಾರ್ದು, ಲೆಫ್ಟಿಗೆ ಶಿಫ್ಟ್ ಮಾಡಿದ್ರೆ ಈ ಪವರ್ 0 ಆಗುತ್ತೆ. ಓಕೆ, ಸೊ ಲೆಫ್ಟಿಗೆ ಶಿಫ್ಟ್ ಮಾಡಿದ್ರೆ ಯು ಗೆಟ್ 0.2134. ಸಿ ಅಬ್ಸರ್ವ್ ಮಾಡಿ, ಈ ನಂಬರು ಮತ್ತು ನಾವು ಲಾಗ್ ಫೈಂಡ್ ಔಟ್ ಮಾಡಿರೋ ನಂಬರ್ ಸೇಮ್ ಇದೆಯಾ? ಓಕೆ, ಸೊ ಅದೇ ಥರ ಎಲ್ಲದಕ್ಕೂ ಫೈಂಡ್ ಔಟ್ ಮಾಡಿದ್ದೀನಿ ನಾನು ನಿಮಗೆ. ಸೊ ವಿಡಿಯೋನ ಪಾಸ್ ಮಾಡಿದ್ದಾದಮೇಲೆ ಸೊ ಇದನ್ನೆಲ್ಲ ಬರೆದ್ಬಿಟ್ಟು ನನಗೆ ಸೆಂಡ್ ಮಾಡಬೇಕು. ಓಕೆನಾ? ದಿಸ್ ಇಸ್ 8th one. ಓಕೆ, ಸೊ ಕ್ಯಾರೆಕ್ಟರಿಸ್ಟಿಕ್ 10 ಇದೆ.
1 + 1 2 ಆಗುತ್ತೆ. ಕ್ಯಾರೆಕ್ಟರಿಸ್ಟಿಕ್ 2 ಆಯಿತು. 12 ಅಂಡರ್ 5 ಮೀನ್ ಡಿಫ್ರೆನ್ಸ್. ಇಲ್ಲೂ ಅಷ್ಟೇ, ನೀವು ಫಸ್ಟ್ 2 ನಂಬರ್ ಗ್ರೂಪ್ ಮಾಡಿದ್ರೆ 0 0 ಬರುತ್ತೆ. ನೆಕ್ಸ್ಟ್ 2 ನಂಬರ್ ಗ್ರೂಪ್ ಮಾಡಿದ್ರೆ 0 1 ಬರುತ್ತೆ. ಆವಾಗಲೂ ಲಾಗ್ ನೋಡೋಕ್ಕಾಗಲ್ಲ. ನೆಕ್ಸ್ಟ್ 2 ನಂಬರ್ನ ಗ್ರೂಪ್ ಮಾಡಿ, ನೀವು ಗ್ರೂಪ್ ಮಾಡೋ ಫಸ್ಟ್ 2 ನಂಬರ್ ಗ್ರೇಟರ್ ದೆನ್ 10 ಇರಬೇಕು ಲಾಗ್ ನೋಡಬೇಕಾದ್ರೆ. ಅದು ನಿಮಗೆ ಗೊತ್ತಿರಬೇಕು. ಓಕೆ, 12 ಅಂಡರ್ 5 ದ ವ್ಯಾಲ್ಯೂ ಇಸ್ 0969. ಫೋರ್ತ್ ಡಿಜಿಟ್ ಇಲ್ಲ ಇಲ್ಲಿ. ಸೊ ಹಾಗಾಗಿ -2.0969 ಇಸ್ ದ ಲಾಗ್ ಆಫ್ ಅ ಗಿವನ್ ನಂಬರ್. ಈ ವ್ಯಾಲ್ಯೂಗೆ ಆ್ಯಂಟಿ ಲಾಗ್ನ ಫೈಂಡ್ ಔಟ್ ಮಾಡಿ. ಓಕೆ, ಯು ಗೆಟ್ ದಿಸ್ ವ್ಯಾಲ್ಯೂ. ಓಕೆನಾ? ಸೊ ದಿಸ್ ಇಸ್ ದ ಲಾಸ್ಟ್ ಪ್ರಾಬ್ಲಮ್. Here also after 0 there is no after decimal there is no zeros. So n plus ಅಲ್ಲಿ 0 ಹಾಕೋತೀರಾ. 0 + 1 ಅಂದರೆ -1 ಕ್ಯಾರೆಕ್ಟರಿಸ್ಟಿಕ್. ಫಸ್ಟ್ 2 ನಂಬರ್ ಗ್ರೂಪ್ ಮಾಡಿದ್ರೆ 0 1 ಬರುತ್ತೆ. ಸೊ ವಿ ಕಾಂಟ್ ಟೇಕ್ ದ ಲಾಗ್ ಆಫ್ ದಿಸ್ ನಂಬರ್. ಸೊ ನೆಕ್ಸ್ಟ್ 2 ನಂಬರ್ ಗ್ರೂಪ್ ಮಾಡಿ 13 ಅಂಡರ್ 2 ಮೀನ್ ಡಿಫ್ರೆನ್ಸ್ ಅಂಡರ್ 8ಅಲ್ಲಿ ಆ್ಯಡ್ ಮಾಡಿದ್ರೆ 1232 ಸಿಗುತ್ತೆ. ಓಕೆ, ಸೊ ಆ 1232ಗೆ ಈಸ್ ಅ ಫ್ರಾಕ್ಷನಲ್ ಪಾರ್ಟ್ ಆಗಿರೋದ್ರಿಂದ 0.1232. ಸೊ ಆ್ಯಡ್ ಮಾಡಿದ್ರೆ -1.1232 ಸಿಗುತ್ತೆ. ಆ್ಯಂಟಿ ಲಾಗ್ನ ಕನ್ಸಿಡರ್ ಮಾಡಿ ಕ್ಯಾರೆಕ್ಟರಿಸ್ಟಿಕ್ ಆ್ಯಂಡ್ ಮ್ಯಾಂಟಿಸಾ ಪಾರ್ಟ್ನ ಡಿವೈಡ್ ಮಾಡ್ಕೊಳ್ಳಿ. ಫಸ್ಟು ಇನ್ಕ್ಲೂಡಿಂಗ್ ಡೆಸಿಮಲ್ ಫಸ್ಟ್ 2 ನಂಬರ್ ಇಸ್ 0.12 ಅಂಡರ್ ಅಂಡರ್ ಡಿಫ್ರೆನ್ಸ್ ಕಾಲಮ್ 3 ದಟ್ ಈಸ್ 1327 ಆಗುತ್ತೆ. ಮೀನ್ ಡಿಫ್ರೆನ್ಸ್ ಅಂಡರ್ 2ನಲ್ಲಿ ಆ್ಯಡ್ ಮಾಡಿದ್ರೆ ಸೊ ದಟ್ ಈಸ್ 1 ಆಗುತ್ತೆ. ಸೊ ಯು ಗೆಟ್ ದಿಸ್ ವ್ಯಾಲ್ಯೂ. ಸೊ ಈ ವ್ಯಾಲ್ಯೂ ಸಿಕ್ಕಿದ ತಕ್ಷಣ ಒಂದು ಡಿಜಿಟ್ ಆದ ತಕ್ಷಣ ಡೆಸಿಮಲ್ನ ಪ್ಲೇಸ್ ಮಾಡಿ ಮಲ್ಟಿಪ್ಲೈಡ್ ಬೈ 10. ಸೊ ಕ್ಯಾರೆಕ್ಟರಿಸ್ಟಿಕ್ ಎಷ್ಟಿದೆ? -1 ಇದೆ. -1 ಇದ್ದರೆ ಸೊ ಲೆಫ್ಟಿಗೆ ಶಿಫ್ಟ್ ಮಾಡಬೇಕು. ಸೊ ಲೆಫ್ಟಿಗೆ ಶಿಫ್ಟ್ ಮಾಡಿದ್ರೆ ಯು ಗೆಟ್ 0.1328. ಸೊ ವಿಡಿಯೋ ಪಾಸ್ ಮಾಡಿ. ಸೊ ಪ್ರಾಬ್ಲಮ್ಸ್ ಅಸೈನ್ಮೆಂಟ್ ಕೊಟ್ಟಿರೋ ಪ್ರಾಬ್ಲಮ್ಸ್ನ ನೋಟ್ಸಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ. ಓಕೆ, ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಒನ್ ಮೋರ್ ಥಿಂಗ್. ಸೊ ಬಿಕಾಸ್ ಮೆಜಾರಿಟಿ ಆಫ್ ಫಿಸಿಕ್ಸ್ ಇಸ್ ಅಸೋಸಿಯೇಟೆಡ್ ವಿತ್ ಕ್ಯಾಲ್ಕುಲಸ್. ಐ ಥಿಂಕ್ ಇದು ನಿಮಗೆ ಕ್ಯಾಲ್ಕುಲಸ್ ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಇನ್ ಡೀಟೇಲಾಗಿ ಬರುತ್ತೆ. ಸೊ ಬಟ್ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಸೊ ನಾವು ನೆಕ್ಸ್ಟು ಅಂದರೆ ನಿಮಗೆ ಸೆಕೆಂಡ್ ಯೂನಿಟಲ್ಲಿ ಆರ್ ಥರ್ಡ್ ಯೂನಿಟಲ್ಲಿ ಕೈನಮ್ಯಾಟಿಕ್ಸ್ ಅಂತ ಒಂದು ಟಾಪಿಕ್ ಬರುತ್ತೆ. ಆರ್ ಕೈನಮ್ಯಾಟಿಕ್ಸ್ ಒಂದು ಯೂನಿಟ್. ಆ ಯೂನಿಟಲ್ಲಿ ನಿಮಗೆ 2 ಚಾಪ್ಟರ್ಸ್ ಬರುತ್ತೆ, ಮೋಷನ್ ಇನ್ ಸ್ಟ್ರೈಟ್ ಲೈನ್ ಆ್ಯಂಡ್ ಮೋಷನ್ ಇನ್ ಪ್ಲೇನ್ ಅಂತ. ಸೊ ಆ ಚಾಪ್ಟ್ರಿಗೆ ನಿಮಗೆ ಕ್ಯಾಲ್ಕುಲಸ್ ಬೇಕು. ಬಟ್ ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತಾರೆ ಆ ಚಾಪ್ಟರ್ನ. ಸೊ ಅದಕ್ಕೋಸ್ಕರ ಸೊ ನಮಗೆ ಅಂದರೆ ಫಿಸಿಕ್ಸಿಗೆ ಈ ಚಾಪ್ಟ್ರಿಗೆ ಎಷ್ಟು ಬೇಕೋ ಅಷ್ಟನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡಿರ್ತೀನಿ. ಓಕೆ, ಸೊ ಮೆಜಾರಿಟಿ ಆಫ್ ಫಿಸಿಕ್ಸ್ ಇಸ್ ಅಸೋಸಿಯೇಟೆಡ್ ವಿತ್ ಕ್ಯಾಲ್ಕುಲಸ್ ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು. ಸೊ ಕ್ಯಾಲ್ಕುಲಸಲ್ಲಿ ಇಂಟಿಗ್ರಲ್ ಆ್ಯಂಡ್ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಅಂತ 2 ಟೈಪ್ಸ್ ಇರುತ್ತೆ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಬ್ರೀಫ್ಲಿ ಅಬೌಟ್ ಡಿಫ್ರೆನ್ಷಿಯಲ್ ಆ್ಯಂಡ್ ಇಂಟಿಗ್ರಲ್ ಕ್ಯಾಲ್ಕುಲಸ್ ಆ್ಯಂಡ್ ದರ್ ಇಂಪಾರ್ಟೆಂಟ್ ಫಾರ್ಮುಲಾಸ್. ಸೊ ನಮಗೆ ಇಲ್ಲಿ ಏನೇನು ಬೇಕು ಫಾರ್ಮುಲಾ ಅದನ್ನು ನಾವು ಸ್ವಲ್ಪ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಓಕೆ, ಇಫ್ ಸಪೋಸ್ ಡಿಫ್ರೆನ್ಷಿಯೇಷನಲ್ಲಿ y = f(x) ಅಂತ ನಾವು ಅಬ್ಸರ್ವ್ ಮಾಡ್ತೀವಿ. ಓಕೆ, ಸೊ ಅಂತ ಹೇಳಿದ್ರೆ ಈ ಎಕ್ಸ್ ಏನಾದರೂ ವೇರಿ ಆದರೆ ವೈ ಕೂಡ ವೇರಿ ಆಗುತ್ತೆ. ಸೊ ದಿಸ್ ವೈ ಇಸ್ ಡಿಪೆಂಡ್ ಆನ್ ದಿಸ್ ಎಕ್ಸ್. ಇದನ್ನು ಹೇಗೆ ರೀಡ್ ಮಾಡ್ತೀವಿ ಅಂತ ಹೇಳಿದ್ರೆ y = ಫಂಕ್ಷನ್ ಆಫ್ ಎಕ್ಸ್ ಅಂತ ನಾವು ಅಬ್ಸರ್ವ್ ಮಾಡ್ತೀವಿ. ಅಂದರೆ ಹಿಯರ್ ದ ವೈ ಡಿಪೆಂಡ್ಸ್ ಆನ್ ಎಕ್ಸ್. ಓಕೆ, ಇಫ್ ಅ ಸ್ಮಾಲ್ ಚೇಂಜಸ್ ಇನ್ ಅ ಸ್ಮಾಲ್ ಕ್ವಾಂಟಿಟಿ, ಅಂದರೆ ಎಕ್ಸ್ ಏನಾದರೂ ಒಂದು ಸ್ಮಾಲ್ ಅಮೌಂಟಲ್ಲಿ ಚೇಂಜಸ್ ಆದರೆ ಸೊ ವೈ ಕೂಡ ಚೇಂಜ್ ಆಗುತ್ತೆ. ಓಕೆ, ಆ ಚೇಂಜಸ್ನ ನಾವು ಎಕ್ಸ್ ಚೇಂಜಸ್ ಡೆಲ್ಟಾ ಎಕ್ಸ್. ಡೆಲ್ಟಾ ಅನ್ನೋ ವರ್ಡ್ನ ನಾವು ಫಿಸಿಕ್ಸಲ್ಲಿ ಚೇಂಜ್ ಇನ್ ಫಿಸಿಕಲ್ ಕ್ವಾಂಟಿಟಿನ ರೆಪ್ರೆಸೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಈ ಟ್ರಯಾಂಗಲ್ ಸಿಂಬಲ್ ಇದೆಯಲ್ಲ, ಇದನ್ನು ನಾವು ಡೆಲ್ಟಾ ಅಂತ ಕರಿತೀವಿ. ಓಕೆ, ಡೆಲ್ಟಾ. ಓಕೆ, ಸೊ ಡೆಲ್ಟಾನ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಮಾಲ್ ಚೇಂಜಸ್. ಈಗ ಟೆಂಪ್ರೇಚರ್ನ ಅಬ್ಸರ್ವ್ ಮಾಡ್ತೀರಾ ನೀವು. ಸೊ ನೀವು ಅಬ್ಸರ್ವ್ ಮಾಡಿದಾಗ 27.1 ಡಿಗ್ರಿ ಇದ್ದಿದ್ದು, ಸೊ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅಬ್ಸರ್ವ್ ಮಾಡಿದ್ರೆ 27.2 ಡಿಗ್ರಿ ಏನೋ ಆಗಿರುತ್ತೆ. ಸೊ 0.2 ಡಿಗ್ರಿ ವೇರಿಯೇಷನ್, ಸ್ಮಾಲ್ ವೇರಿಯೇಷನ್ ಇನ್ ಟೆಂಪ್ರೇಚರ್, ಅದನ್ನು ನಾವೇನಂತ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಡೆಲ್ಟಾ ಟಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಡೆಲ್ಟಾ ಟಿ ರೆಪ್ರೆಸೆಂಟ್ ದ ಸ್ಮಾಲ್ ಚೇಂಜಸ್ ಇನ್ ಟೆಂಪ್ರೇಚರ್. ಅದೇ ಥರ ಡೆಲ್ಟಾ ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ಆದರೆ ಸ್ಮಾಲ್ ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್. ಓಕೆನಾ? ಸೊ ಹಾಗಾದರೆ ಎಕ್ಸ್ ಏನಾದರೂ ಸ್ಮಾಲ್ ಅಮೌಂಟಲ್ಲಿ ಚೇಂಜ್ ಆದರೆ ಅದನ್ನು ನಾವು ಡೆಲ್ಟಾ ಎಕ್ಸ್ ಅಂತ ಹೇಳ್ತೀವಿ. ಇಫ್ ಎಕ್ಸ್ ಚೇಂಜ್ ಆಗಿದೆ ಅಂದರೆ ಆಬ್ವಿಯಸ್ಲಿ ವೈ ಡಿಪೆಂಡ್ ಆನ್ ಎಕ್ಸ್, ಕರೆಕ್ಟಾ? ಸೊ ಹಾಗಾದರೆ ವೈ ಕೂಡ ಚೇಂಜ್ ಆಗಿರುತ್ತೆ. ವೈ ಚೇಂಜಸ್ ಟು ಡೆಲ್ಟಾ ವೈ. ಓಕೆನಾ? ಸೊ ಇಫ್ ಯು ಪ್ಲಾಟ್ ದ ಗ್ರಾಫ್ ಫಾರ್ ದಿಸ್ ಕೇಸ್, ಸೊ ಇಫ್ ಐ ಪ್ಲಾಟ್ ದ ಗ್ರಾಫ್ ಬೈ ಟೇಕಿಂಗ್ ಎಕ್ಸ್ ಆಕ್ಸಿಸ್ ಅಂದರೆ ಇನ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ,
ಸೊ ಇಫ್ ಐ ಗೆಟ್ ದ ಕರ್ವ್ ಲೈಕ್ ದಿಸ್, ಈ ಥರ ಕರ್ವ್ ಸಿಗುತ್ತೆ ಅಂದ್ಕೊಳ್ಳಿ. ಸೊ ಲೆಟ್ ಮೇಕ್ ಎ ಪಾಯಿಂಟ್ ಎ ಆ್ಯಂಡ್ ಪಾಯಿಂಟ್ ಬಿ. ಸೊ ಇನಿಷಿಯಲಿ ಈ ಪಾಯಿಂಟಲ್ಲಿ ಸೊ ಕೋಆರ್ಡಿನೇಟ್ ಎಕ್ಸ್ ಕಮ ವೈ ಇರುತ್ತೆ. ಸೊ ಆಫ್ಟರ್ ದಟ್ ಸೊ ಸರ್ಟನ್ ಟೈಮ್ ಆದಮೇಲೆ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ವೈ ಪ್ಲಸ್ ಡೆಲ್ಟಾ ವೈ. ಓಕೆ, ಸೊ ಇಫ್ ವಿ ಫೈಂಡ್ ದ ಸ್ಲೋಪ್, ಈ ಗ್ರಾಫಿಗೆ ನಾನು ಸ್ಲೋಪ್ನ ಫೈಂಡ್ ಔಟ್ ಮಾಡಿದ್ರೆ, ಸೊ ಜಸ್ಟ್ ಕಾಲ್ ಇಟ್ ಆಸ್ ಸಿ. ಓಕೆ, ಸ್ಲೋಪ್ ಫೈಂಡ್ ಔಟ್ ಮಾಡಬೇಕಂತ ಹೇಳಿದ್ರೆ ಬಿ ಸಿ ಡಿವೈಡೆಡ್ ಬೈ ಎ ಸಿ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ ಐ ಗೆಟ್, ಸೊ ಈ ವ್ಯಾಲ್ಯೂ ಡಿ ವೈ ಇರುತ್ತೆ ಆ್ಯಂಡ್ ದಿಸ್ ಲೆಂತ್ ವಿಲ್ ಬಿ ಡಿ ಎಕ್ಸ್ ಇರುತ್ತೆ. ಸೊ ಐ ಗೆಟ್ ಡಿ ವೈ ಬೈ ಡೆಲ್ಟಾ ಎಕ್ಸ್, ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್. ಓಕೆನಾ? ಸೊ ಅಥವಾ ಇಫ್ ಐ ಟೇಕ್ ದಿಸ್ ಈಕ್ವೇಶನ್, ಈಗ ವೈ ಇರೋ ಪ್ಲೇಸಲ್ಲಿ ಏನಾಗುತ್ತೆ, ವೈ ಪ್ಲಸ್ ಡೆಲ್ಟಾ ವೈ ಮೈನಸ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ರೆ, ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಇದೆ, ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಎಕ್ಸ್. ಸೊ ಬೋತ್ ಸೈಡ್ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ತಗೊಳ್ಳಿ, ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ಸೊ ವೈ ವೈ ಗೆಟ್ ಕ್ಯಾನ್ಸಲ್, ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಎಫ್ ಎಕ್ಸ್ ಗೆಟ್ ಕ್ಯಾನ್ಸಲ್, ಡೆಲ್ಟಾ ಎಕ್ಸ್ ಗೆಟ್ ಕ್ಯಾನ್ಸಲ್. ಅಂದರೆ ಸ್ಲೋಪ್ ಆಫ್ ದಿಸ್ ಕರ್ವ್ ಇಸ್ ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್. ಸೊ ಇಫ್ ಸಪೋಸ್ ನಾವಿಲ್ಲಿ ಕನ್ಸಿಡರ್ ಮಾಡಿರೋವಂಥ ಸ್ಲೋಪು ಇದೇನಾದರೂ ಸ್ಮಾಲ್ ಅಮೌಂಟಲ್ಲಿದೆ, ಈ ಡೆಲ್ಟಾ ಎಕ್ಸ್ ಇಸ್ ವೆರಿ ಆಲ್ಮೋಸ್ಟ್ ನಿಯರ್ ಟು ಝೀರೋ ಇದೆ. ಇಫ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು ಝೀರೋ, ಆಲ್ಮೋಸ್ಟ್ ಝೀರೋ ಇದೆ ಅಂತ ಹೇಳಿದ್ರೆ, ಸೊ ಅದನ್ನು ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು ಝೀರೋ, ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಡೆಲ್ಟಾ ಎಕ್ಸ್ ಟೆನ್ಸ್ ಟು ಝೀರೋ, ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು, ಈ ಡೆಲ್ಟಾ ಅಂತ ಇರೋದು ಹೆಂಗೆ ಚೇಂಜ್ ಆಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಅಂತ ಚೇಂಜ್ ಆಗುತ್ತೆ. ಓಕೆ, ಅಂದರೆ ನಾವಿಲ್ಲಿ ಕನ್ಸಿಡರ್ ಮಾಡಿರೋ ಅಂಥ ಸ್ಲೋಪು ಇಫ್ ಸಪೋಸ್ ಸ್ಮಾಲ್ ಇಲ್ಲೆಲ್ಲೋ ಕನ್ಸಿಡರ್ ಮಾಡ್ತಿದ್ದೀರಾ, ಅವಾಗ ಏನಾಗುತ್ತೆ, ಇಟ್ ಸೀಮ್ಸ್ ಲೈಕ್ ಎ ಟ್ಯಾಂಜೆಂಟ್, ಕರೆಕ್ಟಾ? ಸೊ ಆ ಎ ಬಿ ಅನ್ನೋ ಕರ್ವಿಗೆ ಸೊ ದಿಸ್ ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಬಿಕಮ್ ಎ ಟ್ಯಾಂಜೆಂಟ್ ಡ್ರಾನ್ ಟು ದಿಸ್ ಪಾಯಿಂಟ್ ಆಗಿಬಿಡುತ್ತೆ. ಓಕೆ, ಸೊ ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ದಿಸ್ ರೆಪ್ರೆಸೆಂಟ್ ವೈ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಂದರೆ ಇಲ್ಲಿ ಎಕ್ಸ್ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ ವೈ ಕೂಡ ಏನಾಗ್ತಿರುತ್ತೆ, ಚೇಂಜ್ ಆಗ್ತಿರುತ್ತೆ. ಸೊ ಅದನ್ನು ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು, ಇಫ್ ಡಿಸ್ಪ್ಲೇಸ್ಮೆಂಟ್ ಇಸ್ ಎಕ್ಸ್. ಇದನ್ನು ನಾವು ಫಿಸಿಕ್ಸಲ್ಲಿ ಹೇಗೆ ಯೂಸ್ ಮಾಡ್ಕೊತೀವಂದರೆ, ಸೊ observe here, so x1 is a displacement at a time t1, okay, and x2 is a displacement at a time t2. so find average velocity ಅಂತ ಕೇಳ್ತಾರೆ. ಸೊ ಆವ್ರೇಜ್ ವೆಲಾಸಿಟಿ ಫೈಂಡ್ ಔಟ್ ಮಾಡಬೇಕಂದ್ರೆ ವಿ ಆವ್ರೇಜ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ವೆಲಾಸಿಟಿ. ಸೊ ಚೇಂಜ್ ಇನ್ ವೆಲಾಸಿಟಿ ಹೇಗೆ ಕನ್ಸಿಡರ್ ಮಾಡ್ತೀರಾ, x2 ಮೈನಸ್ x1 ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್, ಸೊ ದಟ್ ಈಸ್ t2 ಮೈನಸ್ t1. ಸೊ ಈ x2 ಮೈನಸ್ x1 ನಾವು ಮ್ಯಾಥಮೆಟಿಕ್ ಟೂಲ್ನ ಯೂಸ್ ಮಾಡ್ಕೊಂಡು ಹೇಗೆ ಬರಿಬೋದು, ದಟ್ ಈಸ್ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ t2 ಮೈನಸ್ t1 ಅಂದರೆ ಡೆಲ್ಟಾ ಟಿ. ಸೊ ದಿಸ್ ಈಸ್ ಹೌ ವಿ ರೆಪ್ರೆಸೆಂಟ್ ದ ಅಂದರೆ ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಚೇಂಜ್ ಇನ್ ಟೈಮ್. ಅಂದರೆ ನಾವು ಡಿಫ್ರೆನ್ಷಿಯೇಷನ್ನ ಯೂಸ್ ಮಾಡಿಕೊಂಡು ಹೀಗೆ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ, ಗೊತ್ತಾಗ್ತಿದೆಯಾ? ಸೊ ಅದೇ ಥರ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಸೊ ನಿಮಗೆ ಫಸ್ಟ್ ಚಾಪ್ಟ್ರಲ್ಲಿ ಬರುತ್ತೆ ವಾಟ್ ಈಸ್ ಆವ್ರೇಜ್ ವೆಲಾಸಿಟಿ ಆ್ಯಂಡ್ ವಾಟ್ ಈಸ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ. ಸೊ ಈಗ ಎರಡು ಪಾತ್ ಇದೆ ಅಂದ್ಕೊಳ್ಳೋಣ, ಒಂದು ಕಾರು ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಮೂವ್ ಆಗ್ತಿದೆ. ಸೊ ವಾಟ್ ಈಸ್ ದ ಆವ್ರೇಜ್ ವೆಲಾಸಿಟಿ ಅಂದರೆ ನಾವು ಕಂಪ್ಲೀಟ್ ಇಲ್ಲಿ ಚೇಂಜ್ ಇನ್ ಈ ಪಾಯಿಂಟಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಇದೆ, ಈ ಪಾಯಿಂಟಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಇದೆ, ಸೊ ಟೈಮ್ ಎಷ್ಟು ಕನ್ಸಿಡರ್ ಆಗಿದೆ ಅಂತ ಕಂಪ್ಲೀಟ್ನ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಕಂಪ್ಲೀಟ್ ಚೇಂಜಸ್ನ ಅಬ್ಸರ್ವ್ ಮಾಡ್ತೀವಿ ವೈಲ್ ಫೈಂಡಿಂಗ್ ಆವ್ರೇಜ್ ವೆಲಾಸಿಟಿ. ಬಟ್ ವೈಲ್ ಕ್ಯಾಲ್ಕುಲೇಟಿಂಗ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ಸೊ ಫೈಂಡ್ ದ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಟ್ ದಿಸ್ ಪಾಯಿಂಟ್. ಸೊ ಈ ಪಾಯಿಂಟಲ್ಲಿ ಎಷ್ಟು ವೆಲಾಸಿಟಿ ಆ್ಯಂಡ್ ಟೈಮ್ ಇದೆ ಅಂತ ಕನ್ಸಿಡರ್ ಮಾಡಿ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಆ್ಯಂಡ್ ವಾಟ್ ಈಸ್ ದ ಟೈಮ್ ಟೇಕನ್ ಟು ಕವರ್ ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್, ಅದನ್ನು ತಗೊಂಡು ಸೊ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಮಾಡಿದ್ರೆ ವಿ ಗೆಟ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಓಕೆ, ಸೊ ಆ ಇನ್ಸ್ಟಂಟೇನಿಯಸ್ ವೆಲಾಸಿಟಿನಲ್ಲಿ ಒಂದೇನಾಗುತ್ತೆ ಅಂದರೆ ಈ ಡೆಲ್ಟಾ ಟಿ ಆಲ್ಮೋಸ್ಟ್ ಝೀರೋ ಇರುತ್ತೆ. ಓಕೆ, ಆಲ್ಮೋಸ್ಟ್ ಈಕ್ವಲ್ ಟು ಝೀರೋ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಲಿಮಿಟ್ ಓಕೆ ಟು ಫೈಂಡ್ ಔಟ್ ದ ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ಲಿಮಿಟ್ ಡೆಲ್ಟಾ ಟಿ ಟೆನ್ಸ್ ಟು ಝೀರೋ ಅಂದರೆ ಟೈಮ್ ಆಲ್ಮೋಸ್ಟ್ ಝೀರೋ ಇದ್ದಾಗ
ಇಫ್ ಯು ಫೈಂಡ್ ದ ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್, ಸೊ ಈ ಡೆಲ್ಟಾ ಇರೋದು dx by dt ಆಗುತ್ತೆ. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಸಿ ಅಬ್ಸರ್ವ್ ಮಾಡಿ, ನಾವು ಸ್ಟಾರ್ಟ್ ಮಾಡಿದ್ದು ಮ್ಯಾಥಮೆಟಿಕಲ್ ಕಾನ್ಸೆಪ್ಟಿಂದ ಆ್ಯಂಡ್ ಎಂಡ್ ಮಾಡ್ತಿರೋದು ಫಿಸಿಕ್ಸ್ ಕಾನ್ಸೆಪ್ಟಲ್ಲಿ. ಅಂದರೆ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಬೋತ್ ಆರ್ ಟು ಡಿಫ್ರೆಂಟ್ ಫೇಸಸ್ ಆಫ್ ಅ ಸೇಮ್ ಕಾಯಿನ್. ಓಕೆ, ಗೊತ್ತಾಗಿದೆ ಅಲ್ಲ? ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಸಮ್ ಫಾರ್ಮುಲಾಸ್. ಸೊ ಇಲ್ಲಿ ನಿಮಗೆ ಇನ್ನೊಂದು ಗೊತ್ತಿರಬೇಕು, ಈ ಮ್ಯಾಕ್ಸಿಮಮ್ ಪಾಯಿಂಟಲ್ಲಿ ಆರ್ ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಈಸ್ ಈಕ್ವಲ್ ಟು ನೋಟ್ ಅಂತ ಹಾಕ್ಬಿಟ್ಟು ಬರ್ಕೊಳ್ಳಿ. ಓಕೆ, ಐ ವಿಲ್ ರೈಟ್ ಹಿಯರ್ ಓನ್ಲಿ ಬಿಕಾಸ್ ಐ ನೀಡ್ ದಿಸ್ ಗ್ರಾಫ್. ಸೊ ನೋಟ್ ಅಂತ ಹಾಕಿ ನೆಕ್ಸ್ಟ್ ಬರೀತಾ ಇರ್ಬೇಕು ನೀವು. ಓಕೆ, ಸೊ ಇಫ್ ಸಪೋಸ್ ಫಸ್ಟ್ ಕೇಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ ವೈ ಅಂದರೆ ನೀವು ಈ ವೇರಿಯಬಲ್ನ ಡಿಫ್ರೆನ್ಷಿಯೇಟ್ ಮಾಡಿ ಡಿ ವೈ ಬೈ ಡಿ ಎಕ್ಸ್ 0 ಬಂದಿದೆ ಅಂದರೆ ಇಟ್ ಇಂಡಿಕೇಟ್ಸ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್. ಅಂದರೆ ನಾವು ಯಾವುದೋ ಈ ಪಾಯಿಂಟಲ್ಲಿ ಆರ್ ಈ ಪಾಯಿಂಟಲ್ಲಿ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಪಾಯಿಂಟಲ್ಲಿ ಮಾತ್ರ ಡಿ ವೈ ಬೈ ಡಿ ಎಕ್ಸ್ 0 ಇರುತ್ತೆ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ತಿದ್ದೀರಾ ಅಂದರೆ ಇಟ್ ಇಸ್ ಲೆಸ್ ದೆನ್ 0 ಅಟ್ ಮ್ಯಾಕ್ಸಿಮಮ್. ಓಕೆ, ಅಂದರೆ ಈ ಪಾಯಿಂಟಲ್ಲಿ ಸೊ ಪೀಕಲ್ಲಿ ಲೆಸ್ ದೆನ್ 0 ಇರುತ್ತೆ. ಇಫ್ ಯು ಟೇಕ್ ಅಂದರೆ 2 ಟೈಮ್ಸ್ ಸೆಕೆಂಡ್ ಟೈಮ್ಸ್ 2 ಟೈಮ್ಸ್ ಡಿಫ್ರೆನ್ಷಿಯೇಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಅಟ್ ದಿಸ್ ಮ್ಯಾಕ್ಸಿಮಮ್ ಪಾಯಿಂಟ್ ಲೆಸ್ ದೆನ್ 0 ಇರುತ್ತೆ. ಸೊ ಅದೇ ಥರ ಮಿನಿಮಮ್ ಪಾಯಿಂಟ್ ಈ ಪಾಯಿಂಟಲ್ಲಿ ಇಟ್ ಈಸ್ ಅಂದರೆ ಈ ವ್ಯಾಲ್ಯೂ ಸೊ ಯು 2 ಟೈಮ್ಸ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಸಿಗೋ ಅಂಥ ವ್ಯಾಲ್ಯೂ ಲೆಸ್ ದೆನ್ 0 ಇರುತ್ತೆ ಅಟ್ ಮ್ಯಾಕ್ಸಿಮಮ್ ಪಾಯಿಂಟ್. ಆ್ಯಂಡ್ ಮಿನಿಮಮ್ ಪಾಯಿಂಟಲ್ಲಿ ಇಟ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ 0 ಇರುತ್ತೆ. ಈ 2 ಪಾಯಿಂಟ್ಸ್ ನಿಮಗೆ ಗೊತ್ತಿರಬೇಕು. ಇದನ್ನು ನಾವು ಫಿಸಿಕ್ಸಲ್ಲಿ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತೀವಿ. ಸೊ ಆ ಡಿಫ್ರೆನ್ಷಿಯೇಷನ್ಗೆ ರಿಲೇಟೆಡ್ ಆಗಿ ಸಮ್ ಫಾರ್ಮುಲಾಸ್ ಇದ್ದಾವೆ. ಆ ಫಾರ್ಮುಲಾಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯಾವುದಾದ್ರು ಫಾರ್ಮುಲಾಸ್ ಅಂತ ನೋಡೋಣ. ಓಕೆ, ಸೊ ಯು ಹ್ಯಾವ್ ಟು ರಿಮೆಂಬರ್. ಸಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಇದು ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಕಂಪ್ಲೀಟ್ ಚಾಪ್ಟರೇ ಬರುತ್ತೆ. ಅಲ್ಲಿ ಈ ಫಾರ್ಮುಲಾಸ್ ಎಲ್ಲ ಹೇಗೆ ಬಂದವು ಆ್ಯಂಡ್ ಡಿಫ್ರೆನ್ಷಿಯೇಷನ್ ಅಂದರೆ ಏನು, ಯಾಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಇದೆಲ್ಲ ಇನ್ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಬಟ್ ಅಲ್ಲಿ ಲೇಟಾಗಿ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಿಂತ ಮೊದಲೇ ನಮಗೆ ಈ ಕಾನ್ಸೆಪ್ಟ್ಸ್ದು ಹೆಲ್ಪ್ಸ್ ಬೇಕಾಗುತ್ತೆ ಟು ಅಂಡರ್ಸ್ಟ್ಯಾಂಡ್ ದ ಫಿಸಿಕ್ಸ್ ಕಾನ್ಸೆಪ್ಟ್ಸ್ ಇನ್ ಕೈನಮ್ಯಾಟಿಕ್ಸ್. ಅದಕ್ಕೋಸ್ಕರ ಎಷ್ಟು ಬೇಕು ಅದನ್ನು ನಾನಿಲ್ಲಿ ಹೇಳ್ತಿದ್ದೀನಿ. ಓಕೆನಾ? ಸೊ ಡಿ ಬೈ ಡಿ ಎಕ್ಸ್ ಟು ದಿ ಪವರ್ ಆಫ್ ಎನ್ ಅಂದರೆ ಯಾವುದಾದ್ರೂ ಒಂದು ವ್ಯಾಲ್ಯೂ ಇರುತ್ತೆ, ಟಿ ಪವರ್ 2 ಇರುತ್ತೆ. ಸೊ ಇದನ್ನು ನೀವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಆವಾಗ ಫಾರ್ಮುಲಾ ಬೇಕಲ್ವ ನಿಮಗೆ. ಸೊ ಟಿ ಪವರ್ 2 ಇದೆ ಅಂದರೆ ಟಿ ಪವರ್ 2 ಎಕ್ಸ್ ಇರೋ ಪ್ಲೇಸಲ್ಲಿ ಟಿ ಇದೆ, ಎನ್ ಇರೋ ಪ್ಲೇಸಲ್ಲಿ 2 ಇದೆ. ಸೊ ಹೇಗೆ ಮಾಡ್ತೀರಾ? ಸೊ ಫಾರ್ಮುಲಾ ಈಸ್ ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1. ಸೊ ಎನ್ ಇರೋ ಪ್ಲೇಸಲ್ಲಿ 2 ಹಾಕೋತೀರಾ, ಎಕ್ಸ್ ಇರೋ ಪ್ಲೇಸಲ್ಲಿ ಟಿ ಹಾಕೋತೀರಾ. ಸೊ ಎನ್ ಮೈನಸ್ 1 2 ಮೈನಸ್ 1 ಅಂತ ಹೇಳಿದ್ರೆ ಸೊ ನಾನು ನಿಮಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತೀನಿ, ಅವಾಗ ಈಸಿಯಾಗಿ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ದ ಫಾರ್ಮುಲಾ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಡಿ ಬೈ ಡಿ ಎಕ್ಸ್ ಟು ದಿ ಪವರ್ ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಅಂದರೆ ಸೊ ದ ಫಾರ್ಮುಲಾ ಈಸ್ ಎನ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1. ಓಕೆ, ಸೊ ನೆಕ್ಸ್ಟ್ ಫಾರ್ಮುಲಾ. ಸೊ ದೀಸ್ ಆರ್ ದ ಸೆಟ್ ಆಫ್ ಫಾರ್ಮುಲಾಸ್. ಆ್ಯಂಡ್ ನೆಕ್ಸ್ಟ್ ಫಾರ್ಮುಲಾ ಈಗ ಆ್ಯಡ್ ಮಾಡಬೇಕು ನಾವು. ಸೊ ಡಿಫ್ರೆನ್ಷಿಯೇಷನಲ್ಲಿ ಆ್ಯಡ್ ಮಾಡಬೇಕಂತ ಹೇಳಿದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಯು ಪ್ಲಸ್ ವಿ ಅಂತ ಇದೆ. ಓಕೆ, ಸೊ 2 ಡಿಫ್ರೆಂಟ್ ಕ್ವಾಂಟಿಟೀಸ್ನ ಆ್ಯಡ್ ಮಾಡಬೇಕು. ಸೊ ಅವಾಗ ಹೇಗೆ ಆ್ಯಡ್ ಮಾಡ್ತೀವಿ? ಸೊ ಡಿ ಯು ಬೈ ಡಿ ಎಕ್ಸ್ ಅಂದರೆ ಫಸ್ಟು ಯುನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಆ್ಯಂಡ್ ಡಿ ವಿ ಬೈ ಡಿ ಎಕ್ಸ್ ಈ ಥರ ಕನ್ಸಿಡರ್ ಮಾಡ್ತೀವಿ. ಸೊ ಅದೇ ವೆನ್ ಕಮ್ ಟು ಮಲ್ಟಿಪ್ಲಿಕೇಶನ್, ಸೊ ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ವಿ ಅಂದರೆ ಸೊ ಫಸ್ಟು ನಾವು ಈಗ ಯು ಆ್ಯಂಡ್ ವಿ 2 ಡಿಫ್ರೆಂಟ್ ವೇರಿಯಬಲ್ಸ್ ಇದ್ದಾವೆ. ಸೊ ಫಸ್ಟ್ ಒನ್ನ ಹಾಗೆ ರಿಟೈನ್ ಮಾಡ್ತೀರಾ. ಸೊ ಸೆಕೆಂಡ್ ಒನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಪ್ಲಸ್ ಈಗ ನೆಕ್ಸ್ಟ್ ಏನು ಮಾಡೋಣ, ಈಗ ಆಲ್ರೆಡಿ ಫಸ್ಟ್ ಒನ್ನ ಡಿಫ್ರೆನ್ಷಿಯೇಟ್ ಮಾಡೋಣ ಡಿ ಯು ಬೈ ಡಿ ಎಕ್ಸ್, ಸೆಕೆಂಡ್ ವೇರಿಯಬಲ್ನ ಹಾಗೆ ಕನ್ಸಿಡರ್ ಮಾಡೋಣ. ಓಕೆ, ಸೊ ದಿಸ್ ಇಸ್ ಫಾರ್ ಅಡಿಷನ್ ಆ್ಯಂಡ್ ದಿಸ್ ಇಸ್ ಫಾರ್ ಮಲ್ಟಿಪ್ಲಿಕೇಶನ್. ಓಕೆ, ನೆಕ್ಸ್ಟ್ ಡಿವಿಷನ್ ಕನ್ಸಿಡರ್ ಮಾಡಿದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಯು ಬೈ ವಿ ಅಂತ ಹೇಳಿದ್ರೆ ವಿ ಇಂಟು ಡಿ ಯು ಬೈ ಡಿ ಎಕ್ಸ್ ಮೈನಸ್ ಡಿವಿಷನ್ ಇದ್ದಾಗ ಮೈನಸ್ ಬರುತ್ತೆ ಯು ಇಂಟು ಡಿ ವಿ ಬೈ ಡಿ ಎಕ್ಸ್ ಹೋಲ್ ಡಿವೈಡೆಡ್ ಬೈ
ವಿ ಸ್ಕ್ವೇರ್ ಅಂದರೆ ಸೆಕೆಂಡ್ ಡಿನಾಮಿನೇಟ್ರಲ್ಲಿ ಏನಿರುತ್ತೆ ಅದನ್ನು ವಿ ಸ್ಕ್ವೇರ್ ಮಾಡ್ಕೋಬೇಕು. ಆ್ಯಂಡ್ ದ ಫಿಫ್ತ್ ಫಾರ್ಮುಲಾ ಈಸ್ ಡಿ ಬೈ ಡಿ ಎಕ್ಸ್ ಆಫ್ sin x is equal to cos x and d by dx of cos x is equal to minus sin x d by dx of tan x. So tan x na with respect to ತೀಟಾ ಬಂದರೆ ಇಲ್ಲಿ ಆಗೇನಾಗುತ್ತೆ ಡಿ ಬೈ ಡಿ ತೀಟಾ ಆಫ್ ಟ್ಯಾನ್ ತೀಟಾ ಅಂತ ಬರುತ್ತೆ. ಸೊ ಎಕ್ಸ್ ಇರೋ ಪ್ಲೇಸ್ಗೆ ತೀಟಾನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅಷ್ಟೇ. ಸೊ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಸೊ ಇದೆಲ್ಲ ಗೊತ್ತಿದೆ ನಿಮಗೆ ಟ್ರಿಗ್ನೋಮೆಟ್ರಿ. ಸೊ ಐ ಥಿಂಕ್ ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಬೇಗನೆ ಸ್ಟಾರ್ಟ್ ಮಾಡ್ತಾರೆ. ಸೊ 10th ನಿಮಗೆ ಬೇಸಿಕ್ ಟ್ರಿಗ್ನೋಮೆಟ್ರಿ ಗೊತ್ತಿದೆ. ಓಕೆ, ಅಂದರೆ ಸೈನ್ ಎಕ್ಸ್, ಕಾಸ್ ಎಕ್ಸ್, ಟ್ಯಾನ್ ಎಕ್ಸ್ ಇದೆಲ್ಲದ್ರ ಬಗ್ಗೆ ನಿಮಗೆ ಪರಿಚಯ ಇದೆ. ಓಕೆ, ನೆಕ್ಸ್ಟು ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಇದ್ರೆ ಸೊ ಇಟ್ ಶುಡ್ ಬಿ 1/x ಆಗುತ್ತೆ. ಓಕೆ, ಈಗ ಲಾಗ್ 10, ಸೊ ಡಿಫ್ರೆನ್ಷಿಯೇಟ್ ದ ಲಾಗ್ 10 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿ 1/10 ಅಂತ ಕನ್ಸಿಡರ್ ಮಾಡ್ತೀರಾ. ಸೊ ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಇ ಟು ದಿ ಪವರ್ ಆಫ್ ಎಕ್ಸ್. ಇ ಟು ದಿ ಎಕ್ಸ್ಪೋನೆನ್ಷಿಯಲ್ ಇದ್ದರೆ ಹಾಗೆ ರಿಟೈನ್ ಆಗುತ್ತೆ, ಇ ಟು ದಿ ಪವರ್ ಆಫ್ ಎಕ್ಸೇ ಇರುತ್ತೆ. ಓಕೆನಾ? ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ರಿಲೇಟೆಡ್ ಟು ಡಿಫ್ರೆನ್ಷಿಯೇಷನ್. ಸೊ ಅದೇ ಥರ ಇಂಟಿಗ್ರೇಷನಲ್ಲಿ ಕೂಡ ನಿಮಗೆ some formulas ಬರುತ್ತೆ. So before going to understand or before going to list out the formulas related to integration, so just by using this ಈ ಫಾರ್ಮುಲಾನ ಫಿಸಿಕ್ಸಲ್ಲಿ ಹೇಗೆ ಯೂಸ್ ಮಾಡ್ಕೊತೀವಿ, ಎಲ್ಲ ಫಾರ್ಮುಲಾನು ಯೂಸ್ ಮಾಡ್ಕೊತೀವಿ. ಸೊ ಜಸ್ಟ್ ಎಕ್ಸಾಂಪಲ್ ಮಾತ್ರ ಕೊಡ್ತೀನಿ ನಿಮಗೆ. ಓಕೆ, ಸೊ ದ ಫಸ್ಟ್ ಒನ್, ದ ಪ್ರಾಬ್ಲಮ್ ಇಸ್ ಲೈಕ್ ದಿಸ್: ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಬಾಡಿ at a time t is given by x is equal to x ಅಂದರೆ ಡಿಸ್ಪ್ಲೇಸ್ಮೆಂಟ್ನ ರೆಪ್ರೆಸೆಂಟ್ ಮಾಡ್ತಿರೋದು t ಸ್ಕ್ವೇರ್ ಪ್ಲಸ್ 2t ಪ್ಲಸ್ 1. ಫೈಂಡ್ ವೆಲಾಸಿಟಿ at t equals 2 seconds. ಸೊ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಟಿ ಈಕ್ವಲ್ಸ್ 2 ಸೆಕೆಂಡ್ ಅಂದರೆ ಅದು ಪರ್ಟಿಕ್ಯುಲರ್ ಟೈಮಲ್ಲಿ ಕೇಳಿದ್ದಾರೆ. ಅಂದರೆ 2 ಸೆಕೆಂಡ್ ಇದ್ದಾಗ ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ? ಸೊ ಹಾಗಾದರೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಆಯಿತು. ಸೊ ಇನ್ಸ್ಟಂಟೇನಿಯಸ್ ವೆಲಾಸಿಟಿನ ಫೈಂಡ್ ಔಟ್ ಮಾಡಬೇಕು. ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ದ ಇನ್ಸ್ಟಂಟೇನಿಯಸ್ ವೆಲಾಸಿಟಿ? ಇಟ್ ಈಸ್ ಡಿ ಎಕ್ಸ್ ಬೈ ಡಿ ಟಿ. ಓಕೆನಾ? ಸೊ ಟು ಫೈಂಡ್ ಔಟ್ ದ ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ವಿ ಇನ್ಸ್ಟಂಟೇನಿಯಸ್ ಇಸ್ ಈಕ್ವಲ್ ಟು ಡಿ ಎಕ್ಸ್ ಬೈ ಡಿ ಟಿ. ಓಕೆನಾ? ಸೊ ಈಗ ಅಕಾರ್ಡಿಂಗ್ ಟು ಫಾರ್ಮುಲಾ ನಾವು ಆ್ಯಡ್ ಮಾಡಬೇಕು. ಸೊ ಅಂದರೆ ಇಲ್ಲಿ ನೋಡಿ, ಸೊ 3 ಡಿಫ್ರೆಂಟ್ ವೇರಿಯಬಲ್ಸ್ ಇದ್ದಾವೆ. ಸೊ ನಾವೇನು ಯಾವ್ದು ಯೂಸ್ ಮಾಡ್ಬೋದು ಫಾರ್ಮುಲಾ? ಹಾಗಾದರೆ ಈ ಫಾರ್ಮುಲಾನ ಯೂಸ್ ಮಾಡ್ಬೋದು. ಕರೆಕ್ಟಾ? ಸೊ ಫಸ್ಟು ಡಿಫ್ರೆನ್ಷಿಯೇಟ್ ಮಾಡಿ ಆ್ಯಡ್ ಮಾಡಬೇಕು. ಓಕೆ, ಸೊ ಅದನ್ನು ಅಕಾರ್ಡಿಂಗ್ ಟು ಫಾರ್ಮುಲಾ ನಾವು ಬರೆದ್ರೆ ಡಿ ಬೈ ಡಿ ಟಿ ಆಫ್ ಟಿ ಸ್ಕ್ವೇರ್ ಪ್ಲಸ್ ಡಿ ಬೈ dt of 2t plus d by dt of 1. So remember, differentiation of constant is 0. So ಈ ಫಾರ್ಮುಲಾದಲ್ಲಿ ಬರ್ಕೊಂಡ್ಬಿಡಿ. ಸೊ d by dx ಕಾನ್ಸ್ಟೆಂಟ್ ಅಂದರೆ ಇಟ್ ಮೇ ಬಿ ನಂಬರ್, ಯಾವುದಾದ್ರೂ ನಂಬರ್ ಆಗಿರ್ಬೋದು, ಇಸ್ 0. ಓಕೆ, ಸೊ ಡಿಫ್ರೆನ್ಷಿಯೇಟ್ ಟಿ ಸ್ಕ್ವೇರ್ ಇದೆ. ಸೊ ಟಿ ಸ್ಕ್ವೇರ್ ಅಂತ ಹೇಳಿದ್ರೆ ಫಾರ್ಮುಲಾ ಯಾವ್ದು ಬರುತ್ತೆ? ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಟಿ ಇರೋದೆ ಎಕ್ಸ್ ಇರೋ ಪ್ಲೇಸಲ್ಲಿ ಟಿ ಇದೆ, ಎನ್ ಇರೋ ಪ್ಲೇಸಲ್ಲಿ 2 ಇದೆ. ಸೊ ಹಾಗಾದರೆ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ಎನ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಆಗಬೇಕಾ? ಸೊ ಹಾಗಾದರೆ ಜಸ್ಟ್ ಅಕಾರ್ಡಿಂಗ್ ಟು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎನ್ ಇರೋ ಪ್ಲೇಸಲ್ಲಿ 2, ಎಕ್ಸ್ ಇರೋ ಪ್ಲೇಸಲ್ಲಿ ಟಿ, ಸೊ ಎನ್ ಮೈನಸ್ 1, 2 ಮೈನಸ್ 1 plus 2 is a constant, just take it out, 2 dt by dt. ಸೊ ಸೇಮ್ ಇರೋದ್ರಿಂದ ಸೊ ಸೇಮ್ ಡಿಫ್ರೆನ್ಷಿಯೇಟ್ ಡಿನಾಮಿನೇಟ್ರಲ್ಲಿ ವಿತ್ ರೆಸ್ಪೆಕ್ಟ್ ಟು ಯಾವುದಿದೆ ಅದನ್ನೇ ಡಿಫ್ರೆನ್ಷಿಯೇಟ್ ಮಾಡ್ತಿದ್ರೆ ಯು ಗೆಟ್ ದ ವ್ಯಾಲ್ಯೂ 1. ಸೊ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಇಸ್ 0. ಓಕೆ, ನೆಕ್ಸ್ಟ್ 2 ಮೈನಸ್ 1 ಅಂತ ಹೇಳಿದ್ರೆ 2t ಪವರ್ 1 ಪ್ಲಸ್ 2 ಆಗುತ್ತೆ. 2 ಇಂಟು 1 2 ಇರುತ್ತೆ. ಓಕೆ, ಸೊ ಅಟ್ t ಈಕ್ವಲ್ಸ್ 2 ಸೆಕೆಂಡ್ ವಿ ಹ್ಯಾವ್ ಟು ಫೈಂಡ್ ದ ಡಿಸ್ಪ್ಲೇಸ್ಮೆಂಟ್. ಕರೆಕ್ಟಾ?
ಸೊ ಟಿ ಇರೋ ಪ್ಲೇಸ್ಗೆ 2ನ ಸಬ್ಸ್ಟಿಟ್ಯೂಟ್ ಮಾಡಿ 2 ಇಂಟು 2 ಪವರ್ 1 ಪ್ಲಸ್ 2 ಪವರ್ 1 ಅಂದರೆ ಆ್ಯಸ್ ಇಟ್ ಈಸ್ 2ನೇ ಇರುತ್ತೆ. 2 ಇಂಟು 2 4 ಪ್ಲಸ್ 1 is 6. Displacement is 6 meter per second. So this is how we calculate the displacement by using the concept of differentiation. Okay, so ಇಲ್ಲಿ differentiation ಅಂದರೆ ಒಂದು ವ್ಯಾಲ್ಯೂನ ಕೊಟ್ಟಿದ್ದಾರೆ ಡಿಸ್ಪ್ಲೇಸ್ಮೆಂಟ್ನ. at a time t equals 2 seconds we need to calculate the velocity. It is instantaneous velocity. We know that differentiation of x with respect to time consider ಮಾಡಬೇಕು. x ಇರೋ ಪ್ಲೇಸಲ್ಲಿ ಏನು ವ್ಯಾಲ್ಯೂ ಇದೆ ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. d by dt of t square plus 2t plus 1. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವಿ ಗೆಟ್ ದಿಸ್ ವ್ಯಾಲ್ಯೂ. ಸೊ ದಿಸ್ ಈಸ್ ಹೌ ದಿ ಕಾನ್ಸೆಪ್ಟ್ ಇಸ್ ಯೂಸ್ಡ್ ಇನ್ ಫಿಸಿಕ್ಸ್. ಸೊ ಇದನ್ನು ನಿಮ್ಮ ಫಸ್ಟ್ ಚಾಪ್ಟ್ರಲ್ಲಿ ಬರುತ್ತೆ. ಓಕೆ, ಡೋಂಟ್ ಬಾದರ್ ಅಬೌಟ್ ದಟ್. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಇಂಟಿಗ್ರೇಷನ್. ಸೊ ಇಂಟಿಗ್ರೇಷನ್ ಅಂತ ಹೇಳಿದ್ರೆ, ಸೊ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ, ಇಲ್ಲೂ ಕೂಡ y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಬಟ್ ಇಲ್ಲೇನಾಗುತ್ತೆ, ಈಗ ನೀವು ಗ್ರಾಫ್ನ ಪ್ಲಾಟ್ ಮಾಡಿದ್ರೆ ಬೈ ಟೇಕಿಂಗ್ y ಆ್ಯಂಡ್ ಎಕ್ಸ್, ಸೊ ಇಫ್ ಯು ಗೆಟ್ ದಿಸ್ ಲೈನ್, ಓಕೆ, ಈ ಥರ ಒಂದು ಸ್ಟ್ರೈಟ್ ಲೈನ್ ಸಿಗುತ್ತೆ ಅಂದ್ಕೊಳ್ಳಿ. ಸೊ ಫೈಂಡ್ ದ, ನಿಮಗೇನಾದರೂ ಈ ಥರ ಒಂದು ಸ್ಟ್ರೈಟ್ ಲೈನ್ ಸಿಗುತ್ತೆ. ಸೊ ಇಫ್ ಐ ಗೆಟ್ ಅ ಸ್ಟ್ರೈಟ್ ಲೈನ್ ಲೈಕ್ ದಿಸ್, ಅಂದರೆ y ಆ್ಯಂಡ್ ಎಕ್ಸ್ನ ನಾನು ಕನ್ಸಿಡರ್ ಮಾಡಿ ಗ್ರಾಫ್ನ ಪ್ಲಾಟ್ ಮಾಡಿ ಈ ಥರ ಸ್ಟ್ರೈಟ್ ಲೈನ್ ಸಿಕ್ಕಿದೆ ಅಂದರೆ, ಸೊ ಫೈಂಡ್ ದ ಏರಿಯಾ ಅಂಡರ್ ದಿಸ್ ಸ್ಟ್ರೈಟ್ ಲೈನ್ ಅಂದರೆ ಏನು ಮಾಡ್ತೀರಾ ನೀವು, ಸೊ ಇಲ್ಲಿ y ಲೆಂತ್ನ ಮೆಷರ್ ಮಾಡ್ತೀರಾ ಆ್ಯಂಡ್ ಇಲ್ಲಿ ಎಕ್ಸ್ ಲೆಂತ್ನ ಮೆಷರ್ ಮಾಡ್ತೀರಾ. ಸೊ ಟು ಫೈಂಡ್ ಔಟ್ ದಿಸ್ ಏರಿಯಾ, ಸೊ y ಲೆಂತ್ ಮೆಷರ್ ಮಾಡ್ತೀರಾ, ಎಕ್ಸ್ ಲೆಂತ್ನ ಮೆಷರ್ ಮಾಡ್ತೀರಾ. ಇಟ್ ಈಸ್ ಸೀಮ್ಸ್ ಲೈಕ್ ಎ ರೆಕ್ಟ್ಯಾಂಗಲ್. ಸೊ ರೆಕ್ಟ್ಯಾಂಗಲ್ ಅಂತ ಹೇಳಿದ್ರೆ ಏರಿಯಾ ಫೈಂಡ್ ಔಟ್ ಮಾಡೋಕ್ಕೆ ಲೆಂತ್ ಇಂಟು ಬ್ರೆಡ್ತ್, ಅದನ್ನು ಯೂಸ್ ಮಾಡ್ಕೊಂಡು ಈಸಿಯಾಗಿ ಫೈಂಡ್ ಔಟ್ ಮಾಡಿಬಿಡ್ತೀರಾ. ಓಕೆ, ಬೈ ಮಲ್ಟಿಪ್ಲೈಯಿಂಗ್ ಲೆಂತ್ ಆ್ಯಂಡ್ ಬ್ರೆಡ್ತ್. ಓಕೆ, ಬಟ್ ಅದೇ ಥರ ಇಫ್ ಐ ಪ್ಲಾಟ್ ಆರ್ ಕನ್ಸಿಡರ್ y ಆ್ಯಂಡ್ ಎಕ್ಸ್ ಪ್ಲಾಟಿಂಗ್ ಗ್ರಾಫ್, ಈ ಥರ ಗ್ರಾಫ್ನ ಪ್ಲಾಟ್ ಮಾಡಿದಾಗ ಇಫ್ ಐ ಗೆಟ್ ದೀಸ್ ಟೈಪ್ ಆಫ್ ಅ ಕರ್ವ್, ಈ ಥರ ಕರ್ವ್ ಸಿಕ್ಕಿದೆ, ಸೊ ಆವಾಗ ನೀವು ಗ್ರಾಫ್ನ ಫೈಂಡ್ ದ ಏರಿಯಾ ಅಂಡರ್ ದಿಸ್ ಕರ್ವ್ ಅಂದರೆ ಏನು ಮಾಡ್ತೀರಾ, ಸೊ ಇದನ್ನ ವಿ ಕಾಂಟ್ ಫೈಂಡ್ ಔಟ್ ದ ಏರಿಯಾ, ಡೈರೆಕ್ಟಾಗಿ ಏರಿಯಾ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಕರೆಕ್ಟ್ ಒಂದು ಶೇಪಲ್ಲಿ ಇಲ್ಲ ಇದು. ಅಥವಾ ಇಫ್ ಐ ಗೆಟ್ ಪ್ಲಾಟ್ ಲೈಕ್ ದಿಸ್ y ಆ್ಯಕ್ಸಿಸ್ ಆ್ಯಂಡ್ ಎಕ್ಸ್ ಆ್ಯಕ್ಸಿಸ್, ಇಫ್ ಐ ಗೆಟ್ ದಿಸ್ ಕರ್ವ್, ಈ ಥರ ಕರ್ವ್ ಸಿಕ್ಕಿದೆ, ವಿ ಕಾಂಟ್ ಫೈಂಡ್ ಔಟ್ ದ, ಬಿಕಾಸ್ ಇದು ಯಾವುದೇ ಪರ್ಟಿಕ್ಯುಲರ್ ಶೇಪ್ ಇಲ್ಲ. ಸೊ ಈಗ ಏರಿಯಾ ಫೈಂಡ್ ಔಟ್ ಮಾಡಬೇಕಂದ್ರೆ ನಾನು ಏನು ಮಾಡಬೇಕಂದ್ರೆ, ಸೊ ಇದನ್ನು ಸ್ಮಾಲ್ ಎಲಿಮೆಂಟಾಗಿ ಪೀಸ್ ಮಾಡಬೇಕು. ಸೊ ಈ ಥರ ಸ್ಮಾಲ್ ಎಲಿಮೆಂಟಾಗಿ ಡಿವೈಡ್ ಮಾಡಿ, ಸೊ ಇಲ್ಲಿ ಆ ಟ್ರಯಾಂಗಲ್ ಇದೆಲ್ಲ, ಸೊ ಈ ಟ್ರಯಾಂಗಲ್ಸ್ನ ನಾನು ಕನ್ಸಿಡರ್ ಮಾಡಬಾರ್ದು. ಈ ಟ್ರಯಾಂಗಲ್ ಶೇಪ್ನ ಕನ್ಸಿಡರ್ ಮಾಡಲಿಲ್ಲ ಅಂದರೆ ಅಗೇನ್ ನನಗೆ ರೆಕ್ಟ್ಯಾಂಗಲ್ ಸಿಗುತ್ತೆ. ಓಕೆ, ಸೊ ಈ ಸ್ಮಾಲ್ ಇದನ್ನು ಎ ಅಂತ ಕನ್ಸಿಡರ್ ಮಾಡೋಣ. ಸೊ ಈ ಕಂಪ್ಲೀಟ್ ಇದನ್ನು ಬಿ ಅಂತ ಕನ್ಸಿಡರ್ ಮಾಡೋಣ. ಈ ಸ್ಮಾಲ್ ಸ್ಟ್ರಿಪ್ ಏನು ಡಿವೈಡ್ ಮಾಡಿದ್ದೀವಿ ಅದನ್ನು ಡೆಲ್ಟಾ ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಸೊ ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ ಇಂಟಿಗ್ರೇಷನ್ ಅಂದರೆ ಏನು ಗೊತ್ತಾ, ಸೊ ಸ್ಮಾಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರೋದನ್ನ ಆ್ಯಡ್ ಮಾಡೋದನ್ನ ನಾವು ಇಂಟಿಗ್ರೇಷನ್ ಅಂತ ಹೇಳ್ತೀವಿ. ಸೊ ಲೆಟ್ ಏರಿಯಾ ಇಸ್ ಡಿವೈಡೆಡ್ ಇಂಟು ಎನ್ ನಂಬರ್ ಆಫ್ ಸ್ಟ್ರಿಪ್ಸ್, ಅಂದರೆ ಡೈರೆಕ್ಟಾಗಿ ಏರಿಯಾನ ಫೈಂಡ್ ಔಟ್ ಮಾಡಲ್ಲ, ಅದಕ್ಕೆ ನಾವೇನು ಮಾಡ್ತಿದ್ದೀವಿ, ಸೊ ಸ್ಮಾಲ್ ಏರಿಯಾಸ್ ಆಗಿ ಅದನ್ನು ಡಿವೈಡ್ ಮಾಡಿ ಆಮೇಲೆ ನಾವು ಸಮೇಷನ್ ಮಾಡ್ತಿದ್ದೀವಿ. ಇವಾಗ ಡೆಲ್ಟಾ ಎಕ್ಸ್ ಬೇಕಂದರೆ ಏನು ಮಾಡಬೇಕು, ನಾನು ಬಿ ಮೈನಸ್ ಎ ಅಂದರೆ ಈ ಕಂಪ್ಲೀಟ್ ಡಿಸ್ಟೆನ್ಸಲ್ಲಿ ಈ ಸ್ಮಾಲ್ ಏರಿಯಾನ ನಾನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಬಿ ಮೈನಸ್ ಎ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಟ್ರಿಪ್ ಮಾಡಿದ್ರೆ ಡೆಲ್ಟಾ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ ನನಗೆ. ಓಕೆನಾ, ಸೊ ಅದೇ ಥರ ಈ ಥರ ಮಾಡಿ ಸ್ಮಾಲ್ ಅಂದರೆ ಕಂಪ್ಲೀಟ್ ಏರಿಯಾ ಫೈಂಡ್ ಔಟ್ ಮಾಡಬೇಕಂದ್ರೆ, ಸೊ ಅಂದರೆ ಎಕ್ಸೆಪ್ಟ್ ದಿಸ್ ಟ್ರಯಾಂಗಲ್, ಈ ಟ್ರಯಾಂಗಲ್ನ ಬಿಟ್ಟು ಈ ರೆಕ್ಟ್ಯಾಂಗಲ್ಸ್ದು ಏರಿಯಾ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂದರೆ, ಸೊ ಎಫ್ ಆಫ್ ಎ ಅಂದರೆ ಈ ಲೆಂತ್ ಎಫ್ ಆಫ್ ಎ, ಸೊ ದಿಸ್ ಇಸ್ ಎಫ್ ಆಫ್ ಎ. ಓಕೆ, ಎಫ್ ಆಫ್ ಎ ಇಂಟು ದ ಸ್ಮಾಲ್ ಸ್ಟ್ರಿಪ್ ಲೆಂತ್ ಎಷ್ಟಾಗುತ್ತೆ, ಡೆಲ್ಟಾ ಎಕ್ಸ್ ಆಗುತ್ತೆ. ಓಕೆ, ಸೊ ಅದೇ ಥರ ನೆಕ್ಸ್ಟ್ ಒನ್ ಸೆಕೆಂಡ್ ಸ್ಟ್ರಿಪ್ನ ಡಿವೈಡ್ ಮಾಡಿದ್ವಲ್ಲ, ಇದಕ್ಕೆ ಎಫ್ ಆಫ್ ಎ ಪ್ಲಸ್ ಅಗೇನ್ ಇಲ್ಲಿ ಆ್ಯಡ್ ಮಾಡ್ಕೊಬೇಕು ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್ ಅಂದರೆ ಸೆಕೆಂಡ್ ಸ್ಟ್ರಿಪ್ಪಿಗೆ. ಅದೇ ಥರ ಥರ್ಡ್ ಸ್ಟ್ರಿಪ್ಪಿಗೆ ಬಂದರೆ ಎಫ್ ಆಫ್ ಎ ಪ್ಲಸ್ 2 ಟೈಮ್ಸ್ ಆಫ್ ಡೆಲ್ಟಾ ಎಕ್ಸ್, ಬಿಕಾಸ್ 2 ಟೈಪ್ಸ್ ಆಫ್ ಡೆಲ್ಟಾ ಎಕ್ಸ್ ಇದೆ, ಇಂಟು ಬ್ರೆಡ್ತ್ ಅಂದರೆ ಡೆಲ್ಟಾ ಎಕ್ಸ್ ಬರುತ್ತೆ. ಸೊ ಈ ಥರ ಲಾಸ್ಟ್ ಒನ್ನಿಗೆ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಈ ಥರ ಎಲ್ಲದಕ್ಕೂ ಫೈಂಡ್ ಔಟ್ ಮಾಡಿಕೊಂಡು ಲಾಸ್ಟ್ ಸ್ಟ್ರಿಪ್ಪಿಗೆ ಫೈಂಡ್ ಔಟ್ ಮಾಡಬೇಕಂದ್ರೆ ಎಫ್ ಆಫ್ ಎ ಪ್ಲಸ್ ಟೋಟಲ್ ನಂಬರ್ ಎಷ್ಟು ಸ್ಟ್ರಿಪ್ಸ್ ಇದೆ, ಎನ್ ನಂಬರ್ ಆಫ್ ಸ್ಟ್ರಿಪ್ಸ್ ಇದೆ, ಎನ್ ಮೈನಸ್ 1
ಇಂಟು ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ಸೊ ಈ ಥರ ಸ್ಮಾಲ್ ಸ್ಟ್ರಿಪ್ಸ್ ಆಗಿ ಡಿವೈಡ್ ಮಾಡಿ ನಾವೇನು ಮಾಡ್ತೀವಿ, ಏರಿಯಾನ ಫೈಂಡ್ ಔಟ್ ಮಾಡ್ತೀವಿ. ಈ ಪ್ಯಾಟ್ರನ್ನಲ್ಲಿ ಏರಿಯಾನ ಫೈಂಡ್ ಔಟ್ ಮಾಡಿದ್ರು ಇದನ್ನೆಲ್ಲ ಸಮ್ ಮಾಡಬೇಕಲ್ವಾ. ಸೊ ಸಮ್ ಆಫ್ i ಈಕ್ವಲ್ಸ್ 1 to n ಎಫ್ ಆಫ್ ಎಕ್ಸ್ ಐ ಅಂದರೆ ಈ ಟೋಟಲ್ ವ್ಯಾಲ್ಯೂನ ಎಕ್ಸ್ ಐ ಅಂತ ಬರೀತಿದ್ದೀನಿ, ಎಕ್ಸ್ ಐ ಇಂಟು ಡೆಲ್ಟಾ ಎಕ್ಸ್. ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ಏರಿಯಾ ಫೈಂಡ್ ಔಟ್ ಮಾಡಿದ್ರು ಕಂಪ್ಲೀಟ್ ಏರಿಯಾನ ಫೈಂಡ್ ಔಟ್ ಮಾಡೋಕ್ಕಾಗಿಲ್ಲ, ಕರೆಕ್ಟಾ. ಸೊ ಬಿಕಾಸ್ ಈ ಟ್ರಯಾಂಗಲ್ ಪೋರ್ಷನಲ್ಲಿ ಇರೋವಂಥ ಏರಿಯಾ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಸೊ ಇವಾಗ ನಾವೇನು ಮಾಡ್ತೀವಿ, ಅದನ್ನು ಇಂಟಿಗ್ರೇಟ್ ಮಾಡ್ತೀವಿ ಫ್ರಮ್ ವೇರ್ ಟು ವೇರ್. ಅದನ್ನು ಇಂಟಿಗ್ರೇಟ್ ಮಾಡಿದ್ರೆ ನಮಗೆ ಈ ಕಂಪ್ಲೀಟ್ ಏರಿಯಾ ಅಂಡರ್ ದ ಕರ್ವ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಇದೆಲ್ಲ ನಮಗೆ ಮ್ಯಾಥಮೆಟಿಕ್ಸಲ್ಲಿ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಬಟ್ ಇಲ್ಲಿ ಫಾರ್ಮುಲಾಸ್ನ ನಾವು ಜಸ್ಟ್ ವಾಟ್ ಆರ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್, ಅಂದರೆ ಈ ಡಿಫ್ರೆನ್ಷಿಯೇಷನಲ್ಲಿ ಹೇಗೆ ನಾವು ಫಾರ್ಮುಲಾನ ಲಿಸ್ಟ್ ಔಟ್ ಮಾಡಿದ್ವೋ ಅದೇ ಥರ ಇಂಟಿಗ್ರೇಷನಲ್ಲಿ ಸಮ್ ಇಂಪಾರ್ಟೆಂಟ್ ಫಾರ್ಮುಲಾನ ಲಿಸ್ಟ್ ಔಟ್ ಮಾಡೋಣ. ಸಿ ಯು ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್, ಲಾಗ್ ಆ್ಯಂಟಿಲಾಗ್ ಹೇಗೆ ಇನ್ವರ್ಸ್ ಆಗಿರುತ್ತೋ ಇಲ್ಲೂ ಅಷ್ಟೇ ಡಿಫ್ರೆನ್ಷಿಯೇಷನ್ ಮತ್ತು ಇಂಟಿಗ್ರೇಷನ್ ಕೂಡ ಇನ್ವರ್ಸ್ ಪ್ರೊಸೆಸ್ ಆಗಿರುತ್ತೆ. ಓಕೆ, ಸೊ ಲೆಟ್ಸ್ ಮೇಕ್ ಅ ಲಿಸ್ಟ್ ಆಫ್ ಇಂಟಿಗ್ರೇಷನ್ ಫಾರ್ಮುಲೆ. ಓಕೆ, integration of x to the power of n with respect to dx is x to the power of n plus 1 divided by n plus 1. ಸೊ ಇಲ್ಲಿ ಕಂಡೀಷನ್ ಇದೆ, ಓನ್ಲಿ n is not equal to -1 ಆಗಿರಬಾರ್ದು. ಸೊ ಗ್ರೇಟರ್ ಎನ್ 1 ಇರಬೇಕು, +1ಗಿಂತ ಜಾಸ್ತಿ ಇರಬೇಕು. ಅದೇ ಥರ ಇಂಟಿಗ್ರೇಷನ್ ಆಫ್ 1/x ವಿತ್ ರೆಸ್ಪೆಕ್ಟ್ ಟು dx ಇಟ್ ಈಸ್ ln x. ಇಲ್ಲಿ x is ಗ್ರೇಟರ್ ದ್ಯಾನ್ 0 ಇರಬೇಕು. ಸೊ ಅದೇ ಥರ ಇಂಟಿಗ್ರೇಷನ್ ಆಫ್ sin x with respect to dx is minus cos x. Okay, integration of cos x with respect to dx is sin x. ಇಂಟಿಗ್ರೇಷನ್ ಆಫ್ e to the power of x, e to the power of ಅಲ್ಲಿ ನೀವು ಡಿಫ್ರೆನ್ಷಿಯೇಟ್ ಮಾಡಿದಾಗ ಸೇಮ್ e to the power of ಇತ್ತು. ಸೊ ಹಾಗಾಗಿ ಇಲ್ಲೂ ಕೂಡ ಹಾಗೆ ಇರುತ್ತೆ. ಓಕೆ, ಸೊ ಚೆಕ್ ಮಾಡೋಣ ಒಂದು ಫಾರ್ಮುಲಾ ತೊಗೊಂಡು ಇರಿವರ್ಸಿಬಲಾ ಇಲ್ವಾ ಅಂತ. ಸೊ ನಾವು ಡಿಫ್ರೆನ್ಷಿಯೇಟ್ ಮಾಡಿದಾಗ d/dx ಆಫ್ ಎಕ್ಸ್ ಟು ದಿ ಪವರ್ ಆಫ್ n ಅಂದರೆ ವಿ ಗೆಟ್ n ಇಂಟು ಎಕ್ಸ್ ಟು ದಿ ಪವರ್ ಆಫ್ n-1. ಇದು ಡಿಫ್ರೆನ್ಷಿಯೇಷನ್ ಫಾರ್ಮುಲಾ, ಕರೆಕ್ಟಾ. ಸೊ ಇದನ್ನೇ ನೀವು ಈ ವ್ಯಾಲ್ಯೂನ ತೊಗೊಂಡು ಇಂಟಿಗ್ರೇಟ್ ಮಾಡಿ. ಸೊ ಯು ಗೆಟ್ ದಿಸ್ ವ್ಯಾಲ್ಯೂ ಎಕ್ಸ್ ಪವರ್ n ಸಿಗುತ್ತೆ. ಸೊ ಚೆಕ್ ಮಾಡೋಣ ಹಾಗಾದರೆ. ಸೊ ಇಂಟಿಗ್ರೇಷನ್ ಆಫ್ n x to the power of n-1 with respect to dx. n is a constant, just take it out. So remaining is x to the power of n-1 into dx. Okay, ಈ x ಪವರ್ n-1 ಇದೆ. ಸೊ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ, ದಟ್ ಈಸ್ x to the power of n+1. n ಇರೋ ಪ್ಲೇಸಲ್ಲಿ n-1 ಇದೆ. ಸೊ ಹಾಗಾದರೆ ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ x ಪವರ್ n-1 +1 ಆ್ಯಸ್ ಇಟ್ ಈಸ್ ಹಾಗೆ ಬರೀತಿದ್ದೀರಾ. n ಇರೋ ಪ್ಲೇಸಲ್ಲಿ n-1 ಆ್ಯಂಡ್ +1 ಹಾಗೆ ಬರೀತಿದ್ದೀರಾ. ಸೊ ಈ -1 +1 ಕ್ಯಾನ್ಸಲ್ ಆಯಿತು, -1 +1 ಕ್ಯಾನ್ಸಲ್ ಆಯಿತು, n ಆ್ಯಂಡ್ n ಕ್ಯಾನ್ಸಲ್ ಆಗಿ ರಿಮೈನಿಂಗ್ ಈಸ್ ಎಕ್ಸ್ ಟು ದಿ ಪವರ್ ಆಫ್ n. ಸಿ ಅಬ್ಸರ್ವ್ ಮಾಡಿ, ಡಿಫ್ರೆನ್ಷಿಯೇಷನ್ ಮಾಡಿದಾಗ n ಎಕ್ಸ್ ಟು ದಿ ಪವರ್ ಆಫ್ n-1 ಸಿಕ್ಕಿದೆ. ಇದನ್ನು ಇಂಟಿಗ್ರೇಟ್ ಮಾಡಿದಾಗ ಮತ್ತೆ ಇದೇ ವ್ಯಾಲ್ಯೂ ಸಿಗ್ತಾ ಇದೆ. ಓಕೆ, ಸೊ ಇದು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಇಂಟಿಗ್ರೇಷನ್ ಮತ್ತು ಡಿಫ್ರೆನ್ಷಿಯೇಷನ್ ಬೋತ್ ಆರ್ ಅಪೋಸಿಟ್ ಅಂತ, ಇನ್ವರ್ಸ್ ಪ್ರೊಸೆಸ್ ಅಂತ. ಓಕೆ, ಸೊ ಈ ಫಾರ್ಮುಲಾಸ್ ನಿಮಗೆ ನೆನಪಿರಬೇಕು. ಓಕೆ, ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ಆ್ಯಂಡ್ ಅಲಾಂಗ್ ವಿತ್ ದಿಸ್ ಡಿಫ್ರೆನ್ಷಿಯೇಷನ್ ಫಾರ್ಮುಲಾ ಆಲ್ಸೋ. ಓಕೆ, ಸೊ ಈ ಕಾನ್ಸೆಪ್ಟನ್ನ ನಾವು ಫಿಸಿಕ್ಸಲ್ಲಿ ಹೇಗೆ ಯೂಸ್ ಮಾಡ್ಕೊತೀವಿ ಅನ್ನೋದು ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು.